ದೇವರು ಯಾರಪ್ಪ ಅಂದ್ರೆ ನಾನು ನಂಬಿದ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತ ಮಹಾಪ್ರಭು. ಆ ದೇವ್ರನ್ನ ನಂಬಿದರೆ ದೇವಲೋಕದಲ್ಲಿ ನಿತ್ಯ ನಿರಂತರ ಆತನ ಜೊತೆಗಿರ್ತೇವೆ ಪ್ರಿಯರೇ. ಆ ಲೋಕವನ್ನ ಈ ಲೋಕದಲ್ಲಿ ನಾವು ಸಂಪಾದನೆ ಮಾಡಿಕೊಳ್ಬೇಕು. ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಪರಲೋಕ ರಾಜ್ಯವನ್ನ ಆ ದೇವರು ಭೂಲೋಕಕ್ಕೆ ನರಾವತಾರಿಯಾಗಿ ಬಂದು ಸ್ಥಾಪನೆ ಮಾಡಿದ್ದಾರೆ. ಅದು ಸಾಮಾನ್ಯ ರಾಜ್ಯ ಅಲ್ಲ, ಪಾಪದಿಂದ ಬಿಡುಗಡೆ ಮಾಡುವಂಥ ಒಂದು ರಾಜ್ಯ. ಪಾಪಿಗಳಿಗಾಗಿ ಪ್ರಾಣವನ್ನು ಕೊಟ್ಟು ರಕ್ಷಣೆ ಮಾಡಿ ಪಾಪದ ಕೊಂಡಿಯನ್ನ ಮರಣದ ಕೊಂಡಿಯನ್ನ ಮುರಿದು ಎದ್ದು ಬಂದಿರುವಾಗ ಆ ದೇವರು ಸ್ಥಾಪನೆ ಮಾಡಿದ ರಾಜ್ಯ ಅವರೇ ನಜರೇತಿನ ಯೇಸು ಕ್ರಿಸ್ತನ. ಅನೇಕ ತರವಾಗಿ ಮಾತಾಡ್ತಾರೆ. ಅವರ ಆಯುಷ್ಯ ಸ್ವಲ್ಪ ದಿವಸ. ದೇವರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳ ಆಡಿ ಅಗ್ನಿ ನರಕಕ್ಕೆ ತುತ್ತಾಗ್ತಾರೆ. ಅವರಿಗಾಗಿ ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀನಿ. ದೇವರೇ, ಸತ್ಯುಳ್ಳ ದೇವರು ಯಾರು? ನೀತಿಯುಳ್ಳ ದೇವರು ಯಾರು? ಸೃಷ್ಟಿ ಮಾಡಿದ ದೇವರು ಯಾರು? ಸೃಷ್ಟಿಕರ್ತನಾಗಿರುವ ಆ ದೇವರು ಎಲ್ಲರನ್ನ ಆಶೀರ್ವಾದ ಮಾಡಿ ಎಲ್ಲರಿಗೆ ಮೇಲು ಮಾಡುವ ಆ ಮಹಾದೇವರು ಯಾರು? ನೀನೇ ಎಂಬುದಾಗಿ ಎಲ್ಲರೂ ಅರಿತುಕೊಳ್ಳಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲರೂ ಕೂಡ ಮಾಡ್ರಿ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ಯೇಸು ಸ್ವಾಮಿನ ನಂಬೋದು ಅಂದ್ರೆ ಯಾವ ಕುಲದೊಳಗ ಮತದೊಳಗ ಹೋಗುವುದಲ್ಲ. ಒಂದು ವೇಳೆ ನಿಮ್ಮೂರಾಗ ಮಂದಿರಗಳಿರ್ಬೋದು, ನಿಮ್ಮೂರಾಗ ಚರ್ಚ್ಗಳಿರ್ಬೋದು. ಆ ಚರ್ಚ್ನವ್ರು ಕೆಲವರು ನಮ್ಮ ಮತದಾಗ ಬರ್ರಿ ಅಂತ ಕೆಲವರು ಅನ್ನಬಹುದು. ನಾವು ಮತಸ್ಥಾಪಕರಲ್ಲ. ಯಾಕೆ ಗೊತ್ತಾ? ಮತಸ್ಥಾಪಕ ಯೇಸು ಸ್ವಾಮಿ ಅಲ್ಲ. ಇನ್ನು ಅನೇಕರು ಮಾನವರಾಗಿ ಬಂದು ಕೆಲವರು ಜ್ಞಾನವಂತರಾಗಿ ಈ ಲೋಕದಲ್ಲಿ ಜೀವಿಸಿ ಅವರು ಒಂದೊಂದು ಮತಗಳನ್ನು ಸ್ಥಾಪನೆ ಮಾಡಿದ್ದಾರೆ ಪ್ರಿಯರೇ. ಆದರೆ ಆ ಸೃಷ್ಟಿಕರ್ತನಾದ ದೇವರು ಮತ ಸ್ಥಾಪನೆ ಮಾಡಕ್ಕೆ ಬರಲಿಲ್ಲ. ಮತದಿಂದ, ಆ ಮತಾಭಿಮಾನದಿಂದ ಮನುಷ್ಯ ಸಾಯುವ ಸ್ಥಿತಿಯಲ್ಲಿ ಇರುವಾಗ ಆ ಮತಾಭಿಮಾನವನ್ನು ಸಂಪೂರ್ಣವಾಗಿ ಆ ಸಂಪ್ರದಾಯಗಳನ್ನು, ಆ ಮತಾಭಿಮಾನದ ಸಂಪ್ರದಾಯಗಳಿಂದ ಮನುಷ್ಯನ ಹಾಳಾಗಿ ಹೋಗ್ತಾ ಇರಬೇಕಾದರೆ ಅವರನ್ನು ರಕ್ಷಿಸುವುದಕ್ಕಾಗಿ ಸೃಷ್ಟಿಕರ್ತನಾದ ದೇವರ ಮಾತುಗಳನ್ನ ಕೇಳುವುದಕ್ಕೆ ಆತನೇ ಅದನ್ನ ತಾನೇ ಬಂದು ಏನು ಮಾಡಿದನು ಗೊತ್ತಾ? ಈ ಮಾರ್ಗವಾಗಿ ನಡೆಯಿರಿ ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ ಪ್ರಿಯರೇ. ಮತಾಭಿಮಾನ ಮನುಷ್ಯನನ್ನ ದಹಿಸಿಬಿಡುತ್ತೆ. ಎಲ್ಲ ಮನುಷ್ಯರು ಒಂದೇ ಮತವುಳ್ಳವರು, ಒಂದೇ ಕುಲದವರು ಪ್ರಿಯರೇ. ಎಮ್ಮೆ ಕುಲ ಬೇರೆ, ಆಕಳದ ಕುಲ ಬೇರೆ. ಎಮ್ಮೆ ಹೊಟ್ಟೆ ಒಳಗೆ ಆಕಳ ಹುಟ್ಟಲ್ಲ, ಆಕಳ ಹೊಟ್ಟೆ ಒಳಗೆ ಎಮ್ಮೆ ಹುಟ್ಟಲ್ಲ. ನಾಯಕರ ಹೆಣ್ಮಗಳನ್ನ ಗೌಡ್ರು ಮಾಡಿಕೊಂಡ್ರೆ, ಗೌಡ್ರ ಹೆಣ್ಮಗಳನ್ನ ನಾಯಕರು ಮಾಡಿಕೊಂಡ್ರೆ ಮತ್ತೇನು ಬೇರೆ ಏನನ್ನ ಹುಟ್ಟಕೊಂಡ್ರೆ? ಮನುಷ್ಯರೆಲ್ಲ ಹುಟ್ಟದ ಅಂದ್ರೆ ಮಾನವ ಕುಲವೆಲ್ಲ ಒಂದೇ. ಮಾನವ ಕುಲಕ್ಕೆ ಜಯವಾಗಲಿ ಅಂತ ಅನೇಕರು ಶರಣರು ಹೇಳ್ತಾ ಇದ್ದಾರೆ. ಅದೇ ಶರಣರು ಅಂತಾರೆ. ಏನಪ್ಪ, ಇಲ್ಲಲ್ಲ, ಅವರಲ್ಲಿರ್ರಿ. ಆದರೆ ಯೇಸು ಸ್ವಾಮಿ, ಆ ಸೃಷ್ಟಿಕರ್ತನ ದೇವರಾದ ಆ ಯೇಸು ಕ್ರಿಸ್ತ ಮಹಾಪ್ರಭುಗಳು ಮತ ಮಾಡುವುದಕ್ಕೆ ಬರಲಿಲ್ಲ, ಮತಸ್ಥಾಪನೆ ಮಾಡೋದಕ್ಕಾಗಿ ಬರಲಿಲ್ಲ. ಮರಣದ ಕೊಂಡಿಯನ್ನು ಮುರಿದು ಪಾಪವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕಾಗಿ ದೇವರ ಮಾತುಗಳನ್ನು ಕೇಳುವ ಹಾಗೆ, ದೇವರ ಆಜ್ಞೆಗಳನ್ನು ಹಿಡ್ಕೊಂಡು ನಡೆಯುವ ಹಾಗೆ, ಅದನ್ನೆಲ್ಲ ತಿಳಿಸುವುದಕ್ಕಾಗಿ, ಮಾಡುವುದಕ್ಕಾಗಿ ಎಲ್ಲ ಮನುಷ್ಯರನ್ನ ಪಾಪದ ಬಂಧನದಿಂದ, ಶಾಪದ ಬಂಧನದಿಂದ, ಮರಣದ ಬಂಧನದಿಂದ, ನರಕಕ್ಕೆ ಹೋಗುವ ಸ್ಥಿತಿಯಿಂದ ಬಿಡಿಸುವುದಕ್ಕಾಗಿ ಆತನ ಮಧ್ಯಪುರವಾಗಿರತಕ್ಕಂಥ ಆ ಒಂದು ಮಧ್ಯಪುರವಾಗಿರುವಂಥ ಯೆರೂಸಲೇಮ್ ಇಸ್ರಾಯೇಲ್ ದೇಶದಲ್ಲಿ ಪ್ರತ್ಯಕ್ಷವಾದನು ಪ್ರಿಯ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಆ ದೇವರನ್ನ ಯಾರು ನಂಬ್ತಾರೆ ಅಂದರೆ ಅವರಿಗೆ ನಿತ್ಯ ಸಮಾಧಾನ ಇರುತ್ತೆ, ನಿತ್ಯ ಸಂತೋಷ ಇರುತ್ತೆ, ನಿತ್ಯ ಆನಂದ ಇರುತ್ತೆ ಪ್ರಿಯ. ದೈಹಿಕವಾಗಿ ರೋಗಗಳು ಬರ್ಬೋದು, ಹೋಗ್ಬೋದು. ಆಗ ಆ ರೋಗವನ್ನು ನಿಗ್ರಹ ಮಾಡೋ ಶಕ್ತಿ, ಆತ್ಮಶಕ್ತಿ, ಪವಿತ್ರಾತ್ಮ ಶಕ್ತಿ, ತೊಲಗಿಸುವ ಶಕ್ತಿ
ಅವರಲ್ಲಿ ದೇವರು ಏನು ಮಾಡ್ತಾನೆ, ಕೊಡ್ತಾನೆ ಪ್ರಿಯ. ಹಲ್ಲೆಲೂಯ. ಸತ್ಯ ಯಾರಲ್ಲಿ ಇದೆಯೋ ಅವ್ರಿಗೆ ಬಿಡುಗಡೆ ಆಗುತ್ತೆ. ನೀತಿ ಯಾರಲ್ಲಿ ಇದೆಯೋ ಆ ನೀತಿ ಅವ್ರನ್ನ ದೇವಲೋಕಕ್ಕೆ ಸೇರಿಸುತ್ತೆ. ಪ್ರೀತಿಸೋಣ. ಮೊದಲನೇದು ನೀತಿ ಏನು ಗೊತ್ತಾ? ಯೇಸು ಸ್ವಾಮಿಯನ್ನು ನಂಬಿದರೆ ಅವರೊಳಗೆ ನೀತಿ ಬರುತ್ತಂತ ಪ್ರಿಯರು. ಯಾಕೆ ಗೊತ್ತಾ? ನೀತಿವಂತನಾದ ದೇವರು ಅವರೊಬ್ಬರೇ ಪ್ರಿಯರು. ಹಲ್ಲೆಲೂಯಾ. ದೇವ್ರ ಮಹಿಮೆ ಉಂಟಾಗಲಿ. ಯಾಕೆ ಗೊತ್ತಾ? ದೇವರೊಬ್ಬರೇ ನೀತಿವಂತರು. ದೇವ್ರ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಅದಕ್ಕಾಗಿ ಯೆಹೋಶುವನ ಬರೆದ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮೊಂದಿಗೆ ಇರ್ತೀನಿ, ನಿಮ್ಮನ್ನು ಬಲಪಡಿಸ್ತೀನಿ, ನೀವು ಹೋಗುವಲ್ಲೆಲ್ಲ ನಾನು ನಿಮಗೆ ಜಯ ಕೊಡ್ತೀನಿ. ಹೋದ್ರಿ 1:9 ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತದಿಂದಿರು, ಸ್ಥಿರಚಿತ್ತನಾಗು, ಧೈರ್ಯದಿಂದಿರು, ಅಂಚಬೇಡ, ಕಳವಳಗೊಳ್ಳಬೇಡ. ನೋಡ್ರಿ, ಭಯ ಪಡ್ತಕ್ಕಂಥ ಸನ್ನಿವೇಶಗಳು ನಡೀತೇವ, ಅಂಚಬೇಡ. ನಿನ್ನ ಮನಸ್ಸು ಸ್ಥಿರವಾಗಿರ್ಬೇಕಷ್ಟೆ. ಯಾಕಡೆ? ನನ್ನ ಕಡೆ, ನನ್ನ ಮಾತುಗಳ ಕಡೆ, ನನ್ನ ನುಡಿಗಳ ಕಡೆ, ನನ್ನ ಕಡೆ ನೀನು ಇಟ್ಟರೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾರು ಏನಾದರೂ ನಿನಗೆ ಅಂತಾರೇನು ಅದನ್ನು ತಲೆಗಡಿಸಿ ಮುಕ್ಕೋಬೇಡಿ. ಯಾಕೆ ಗೊತ್ತವ್ರು ಹೊರಗಿದ್ದವ್ರು, ನೀನು ಒಳಗಿದೆಯಾ. ನಿನಗೆ ದೇವದೂತರು ಕಾವಲಾಗಿದ್ದಾರೆ, ಅವರಿಗೆ ಮನುಷ್ಯರು ಕಾವಲಾಗಿದ್ದಾರೆ. ಆ ಮನುಷ್ಯರು ಅವ್ರನ್ನ ಸಾಯಿಸ್ತಾರೆ, ಮನುಷ್ಯರು ಅವ್ರನ್ನ ನಿಂದನೆ ಮಾಡ್ತಾರೆ. ಆ ಮನುಷ್ಯರು ನಾನಾ ಥರವಾಗಿ ಅವ್ರನ್ನ ಏನು ಮಾಡ್ತಾರೆ ಗೊತ್ತಾ? ಸೆಳಿವಿಗೆ ಸಿಗುವ ಹಾಗೆ, ಸಿಕ್ಕಿಕೊಳ್ಳುವ ಹಾಗೆ ಮಾಡ್ತಾರೆ. ಆದರೆ ನಾನು ನಿನ್ನನ್ನು ಸುರಕ್ಷಿತದಿಂದ ಇರಿಸ್ತೇನೆ. ಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರ್ತಾನೆ. ದೇವರೇ ನಿನ್ನ ಜೊತೆಗಿದ್ದರೆ ನಿನಗೆ ಅಪಜಯ ಆಗುತ್ತಾ? ದೇವರೇ ನಿನಗೆ ಜೊತೆಗಿದ್ನಪ್ಪ ಅಂದರೆ ಇನ್ನೊಬ್ಬರನ್ನ ಪ್ರೀತಿ ಮಾಡಲಾರ್ದೆ ಇರ್ತೀಯ, ದ್ವೇಷ ಮಾಡ್ತೀಯ, ಯಾವಾಗ ದೇವರು ನಿನ್ನೊಂದಿಗೆ ಇಲ್ಲಂದರೆ ಇವೆಲ್ಲ ಅವನಿಗೆ ಸಂಬಂಧಪಟ್ಟವೆಲ್ಲ ನಿನ್ನೊಳಗೆ ಪ್ರವೇಶ ಮಾಡ್ತಾನೆ. ಕೋಪ, ಕ್ರೋಧ, ಪ್ರತಿ ಸಾರಿ ದೇವರು ಮಾತಾಡ್ತಾರೆ. ಯಾಕೆ ಗೊತ್ತಾ? ನನ್ನ ಮಕ್ಕಳು ಹೆಂಗಿರ್ಬೇಕು? ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೀವಿ, ಯಾವಾಗಲೂ ಸಂತೋಷ ಪಡಬೇಕಂತ. ದುಃಖದಲ್ಲಿ ಸಂತೋಷ ಪಡ್ತೀರಾ? ದುಃಖ ಯಾರಾದರೂ ನಿಮಗೆ ಬರುವಂತೆ ಮಾಡಿದರೆ, ಯಾರಾದರೂ ನಿಮ್ಮನ್ನು ಏಳಿಸಿದರೆ, ಯಾರಾದರೂ ನಿಮ್ಮ ಬಗ್ಗೆ ಅಲ್ಲಸಲ್ಲದ ಮಾತುಗಳನ್ನು ಹೇಳಿದರೆ, ಆ ಸಮಯದಲ್ಲಿ ಅವ್ರನ್ನ ಕ್ಷಮಿಸಿ ನೀವು ಸಂತೋಷವಾಗಿರ್ತೀರಾ. ಅದು ನಿಜವಾದ ಸಂತೋಷ. ಅಲ್ಪವಾಗಿರುವ ಕೋಪದ ಮಾತುಗಳು ಶಾಶ್ವತವಾಗಿರುವ ದೇವರ ಸನ್ನಿಧಿಯಲ್ಲಿ ಭಂಗಪಡಿಸುವ ರೀತಿ ನಿಮ್ಮ ಒಂದು ವಿಶ್ವಾಸ ಆಗಬಾರದು ಪ್ರಿಯರೇ. ನಿಮ್ಮ ವಿಶ್ವಾಸ ಲೋಕದಲ್ಲಿ ಯಾವುದು ಕೂಡ ಒಂದು ವೇಳೆ ದೇವದೂತರು ಬಂದು ಏಸಪ್ಪ ಅಲ್ಲ ಅಂತ ಹೇಳಿದ್ರು ಕೂಡ ಕೇಳಲಾರದ ಪಕ್ಷಿಯನ್ನು ನೀವು ಕಟ್ಟಿಕೊಳ್ಬೇಕು. ಬಯಸಿಲ್ಲ ಎಷ್ಟು ಹೋಗಿರೋ ದೇವದೂತರು ಹೇಳ್ಬೋದು, ನಿಜ ದೇವದೂತರು ಅದನ್ನು ಆರಾಧನೆ ಮಾಡ್ತಾರೆ. ಯಾಕಂದರೆ ಆತನ ಎಲ್ಲವನ್ನು ಉಂಟು ಮಾಡಿದ ಮಹಾದೇವರು. ಹೋದ್ರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ. ಇನ್ನು ಕೆಲವರು ಏನಿಲ್ಲ, ಫೋನ್ನಾಗ ಸಂತೋಷ ಪಡ್ತಾರೆ, ಅಕ್ಕ ತಂಗಿಯರ ಜೊತೆಗೆ ಸಂತೋಷ ಪಡ್ತಾರ, ಕೆಲವರು ತಮ್ಮ ಇಷ್ಟವಾಗಿರ್ತಕ್ಕಂಥ ಯಜಮಾನರ ಜೊತೆ ಸಂತೋಷ ಪಡ್ತಾರೆ, ಇನ್ನು ಕೆಲವರು ತಮ್ಮ ಸತಿ ಜೊತೆ ಸಂತೋಷ ಪಡಿ, ಇನ್ನು ಕೆಲವರು ತಮ್ಮ ಮಕ್ಕಳ ಜೊತೆ ಸಂತೋಷ, ಇನ್ನು ಕೆಲವರು ಸ್ನೇಹಿತರ ಜೊತೆ ಸಂತೋಷ ಪಡಿ, ಇನ್ನು ಕೆಲವರು ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಸಂತೋಷ ಪಡಿ, ಇನ್ನು ಕೆಲವರು ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಂತೋಷ ಪಡ್ತಾರೆ ಪ್ರಿಯರೇ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕಂದ್ರೆ ದೇವರಲ್ಲಿ ಸಂತೋಷ ಪಡಬೇಕು. ದೇವರಲ್ಲಿ ನೀನು ಸಂತೋಷ ಪಟ್ಟರೆ ಎಲ್ಲವೂ ಕೂಡ ನಿನ್ನ ಹತ್ತಿರಕ್ಕೆ ಬರುತ್ತೆ. ಎಲ್ಲವೂ ಕೂಡ ಎಲ್ಲದರಲ್ಲಿ ಕೂಡ ದೇವರೇನು ಮಾಡ್ತಾರೆ, ನಿನಗೆ ಕೊಟ್ಟು ನಿನ್ನನ್ನು ಸಂತೋಷ ಪಡಿಸ್ತಾನೆ ಪ್ರಿಯರೇ. ಯಾವಾಗಲೂ ಕರ್ತನಲ್ಲಿ
ಸಂತೋಷ ಪಡಿರಿ. ಸ್ಟಾರ್ಟಿಂಗ್ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ನೀನು ಹಾಡು ಹಾಡ್ತಾ ಇದ್ರೆ, ಆರಾಧನೆ ಮಾಡ್ತಾ ಇದ್ರೆ, ವಾಕ್ಯ ಓದ್ತಾ ಇದ್ರೆ ನಿನ್ನ ಅಂತರಂಗದಲ್ಲಿ ಸಂತೋಷ ಉಕ್ಕಿ ಹರಿಬೇಕು ಪ್ರಿಯರು. ಅವಾಗ ಪಕ್ಕದವ್ರು ನೋಡಬಾರ್ದು, ಅವ್ರು ಕುಂತಾರೋ ಇಲ್ಲ, ಎತ್ತರ ಇಲ್ಲ, ಅವ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ನೀನು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡಬೇಕು? ದೇವ್ರ ಬಗ್ಗೆ ಆಲೋಚನೆ ಮಾಡಿ. ದೇವರು ಇಲ್ಲಿದ್ದಾರೆ, ದೇವ್ರು ನಮ್ಮ ನೋಡ್ತಾರೆ, ದೇವರು ನನ್ನ ಮಾತು ಕೇಳ್ತಾರೆ, ನನಗೆ ಪರಿಪೂರ್ಣವಾದ ಸಂತೋಷನ ಅನುಭವಿಸುವಂತೆ ಮಾಡ್ತಾರೆ. ಆತನ ನಾನು ಏನು ಮಾಡಬೇಕು? ಸಂತೋಷ ಪಡಿಸ್ಬೇಕು, ಆರಾಧನೆ ಮಾಡಬೇಕು ಅಂತ ಪರಿಪೂರ್ಣವಾಗಿ ನಮ್ಮಲ್ಲಿ ಉಕ್ಕಿ ಹರಿಬೇಕೆ ಪ್ರಿಯ. ಬೇಸಲ್ಲ ದೇವರಿಗೆ ಮಹಿಮುಂಟಾಗಿ. ನೋಡ್ರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಮತ್ತೆ ಸಂತೋಷ ಪಡಿರಿ. ಇದನ್ನು ಪಡ್ಕೊಳ್ಬೇಕು ಪ್ರಿಯ, ಪಡ್ಕೊಳ್ಬೇಕು. ಪಡ್ಕೊಳ್ಳೋದ್ರ ಅರ್ಥ ಏನ? ಪಡ್ಕೊಳ್ಬೇಕಾದ್ರೆ ಕೆಲವೊಂದು ಏನು ಮಾಡ್ಬೇಕು? ಬಿಡಬೇಕು ಪ್ರಿಯರು. ಕೆಲವು ಬಿಡ್ಬೇಕು. ದೇವ್ರಿಗೆ ಇಷ್ಟವಿಲ್ಲದ ಯಾವ್ಯಾವ ಬಿಡ್ಬೇಕು. ಯಾರನ್ನೂ ದ್ವೇಷ ಮಾಡಬಾರ್ದು ಅಂತ ದೇವ್ರು ಹೇಳ್ಯಾನ. ಮತ್ತು ನೀನು ಯಾರನ್ನ ದ್ವೇಷ ಮಾಡ್ತೀ? ಅವ್ರು ನಿನಗೇನಾದ್ರು ಅಂದಿರ್ಬೋದು, ಆಡಿರ್ಬೋದು, ಮಾಡಿರ್ಬೋದು. ಅವರು ಹೊರಗಿದ್ದವ್ರು, ನೀನು ಬಂಗಾರ. ಬಂಗಾರ ನಿನ್ನ ಬೆಂಕಿಗೆ ಹಾಕಿದ್ರು ಕೂಡ ಏನಾಗಲ್ಲ. ನಿನ್ನ ಕಳೆ ಹೋಗಲ್ಲ. ಅವ್ರ ಕೆಬ್ಬಣದ ಪದ್ಧತಿಗಳ ಕಡೆ ನೀನು ಮೊರೆ ಹೋಗ್ಬಾರ್ದು, ಆ ಕಡೆ ನೋಡಬಾರ್ದು, ದೃಷ್ಟಿ ಇಡಬಾರ್ದು. ನೀನು ಅಲ್ಪವಾಗಿರುವ ವಿಚಾರಗಳನ್ನ ಮನುಷ್ಯನೊಳಗೆ ಹಾಕೊಂಡು ನಿನ್ನಲ್ಲಿರ್ತಕ್ಕಂಥ ವಿಶ್ವಾಸವನ್ನ ನೀನು ಕಳೆಗುಂದಿಸಿಕೊಳ್ಳಬಾರದು. ತುಂಬಿದ ಮನುಷ್ಯಳಿದ್ದಂಗಿರ್ಬೇಕು, ತುಂಬಿದ ವ್ಯಕ್ತಿಯಾಗಿರಬೇಕು. ತುಂಬಿದ ಕೂಡ ತುಳ್ಕೋದಲ್ಲ ಅಂತಾರೆ. ಸ್ವಲ್ಪ ಇದ್ದಿದ್ದ ಏನಾಗುತ್ತೆ? ನೀರು ತುಳಿಕೆ ಹೊರಗಡೆ ಬೀಳುತ್ತೆ. ಹೊತ್ಕೊಂಡು ಹೋದ್ರೆ ಮನುಷ್ಯರು ಹಾಳಾಗ್ತಾರೆ. ಅರ್ಧ ಕೊಡ ಹೊತ್ಕೊಂಡು ಅದೇ ತುಂಬಿದ ಕೊಡೋದ್ರೆ ಮನುಷ್ಯರನ್ನ ಏನು ಮಾಡುತ್ತೆ? ಅಳ್ಳಾಡೋದಂಗೆ ನಡೆಸ್ತಂತ ಪ್ರಿಯರೇ. ಅದೇ ಭಕ್ತಿ ನಿನ್ನಲ್ಲಿ ತುಂಬಿ ಇದ್ದ ಬಂದ್ರೆ ಯಾವ ಕೂಡ ನಿನ್ನನ್ನು ಅಳ್ಳಾಡ್ಸಲ್ಲ ಪ್ರಿಯರೇ. ಅಲ್ಪವಾಗಿರೋ ಮಾತುಗಳಿಗೆ ಅಜ್ಞಾನಿಯ ಹಾಗೆ ಜಾರಿ ಹೋಗ್ಬಾರ್ದು. ನೀನು ಪ್ರೀತಿಯ ಕೊಡ ನಿನ್ನಲ್ಲಿ ತುಂಬಿರ್ಬೇಕು. ದೇವರ ಪ್ರೀತಿಯ ಕೊಡ, ಪ್ರೀತಿಯ ನೀರು, ವಾಕ್ಯ, ಪ್ರಾರ್ಥನೆ, ನಡವಳಿಕೆ ಗಟ್ಟಿಯಾಗಿರಬೇಕು. ಪ್ರೀತಿಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೆ. ಮೊದಲನೇದಾಗಿ ದೇವರನ್ನ ಪ್ರೀತಿ ಮಾಡು, ದೇವರನ್ನ ಪ್ರೀತಿ ಮಾಡು. ದೇವರೇ ಯೇಸಪ್ಪ ಹೇಳ್ತಾರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನನ್ನನ್ನು ಪ್ರೀತಿಸಿ. ಇವತ್ತು ಮಾತು ಹೇಳ್ತೀನಿ ನಾನು. ಜಾನ್ ಪಾಲ್ನ ಅವರಮ್ಮ ಪ್ರೀತಿ ಮಾಡ್ತಾಳೆ ಅಂತ ತಿಳ್ಕೊಳ್ಳಮ್ಮ. ಹಂಗೇನಿಲ್ಲ, ಎಲ್ಲರೂ ಪ್ರೀತಿ ಮಾಡ್ತಾಳಕ್ಕೆ. ಅವಾಗ ಜಾನ್ ಪಾಲಿಗೆ ಏನು ಇಷ್ಟ ಅದನ್ನೇ ಮಾಡಿ ಕೊಡ್ತಾಳ ಪ್ರಿಯಾರೆ. ಅವ್ನಿಗೆ ಒಗ್ಗರಣೆ ಮಿರ್ಚಿದ್ರೆ ಭಾಳ ಇಷ್ಟ ಅಂತ ತಿಳ್ಕಾರ ಅಲ್ಲ, ತಿಳ್ಕರ ಅಂತ ಹೇಳಕೈತೀನಿ. ಮತ್ತೆ ಅದೇ ಅನ್ಕೊಳ್ಬೇಡ್ರಿ. ಆತಗೆ ಏನು ಬೇಕು ಅದೇ ಇಷ್ಟ, ಅದನ್ನೇ ಮಾಡಿ ಕೊಡ್ತಾಳ ಅವ್ರ ತಾಯಿ. ಹಲ್ಲೆಲೂಯಾ. ಏನಿದ್ರೆ ಪ್ರೀತಿ ಇದ್ದರೆ, ಪ್ರೀತಿ ಇರಲಿಲ್ಲ ಅವನು ಕಂಡ್ರೆ ಕುರ್ರ ನಂಗಿದ್ನಪ್ಪ ಅಂದ್ರೆ ಅವನು ಉಪ್ಪಿಟ್ಟು ತಿನ್ನಂಗಿಲ್ಲ ಹಂಚ್ಕೊಂಡು ಉಪ್ಪಿಟ್ಟು ಮಾಡಿಡ್ತಾನೆ. ಏನಮ್ಮ ಏನು ಮಾಡಿ ಉಪ್ಪಿಟ್ಟು ಮಾಡಿ ನೋಡಿ ತಿನ್ನಕ್ಕೆ ಬಿಡು. ಪ್ರೀತಿ ಐತೆ ಇಲ್ಲ? ಇಲ್ಲ. ಪ್ರೀತಿ ಇದ್ದರೆ ನಾವೇನು ಮಾಡ್ತೀವಿ? ಕೊಡ್ತೀವಿ ಪ್ರೀತಿ. ಆದರೆ ಯೇಸಪ್ಪ ಪ್ರೀತಿ ಉಳ್ಳವರಾಗಿರ್ರಿ ಅಂತ ಹೇಳ್ತಾನೆ. ಅದು ಭಕ್ತಿ. ನೀ ಎಷ್ಟು ದಿವಸ ದೇವರ ನಂಬಿದ ಉಪಯೋಗ ಇಲ್ಲ. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ಎಣಕ್ಕೆ ಸಮಾನ. ಏಜ್ಕೇಲ್ ಗ್ರಂಥದಲ್ಲಿ ದೇವರು ಹೇಳ್ತಾನೆ, ನೀವು ನನ್ನ ಕಡೆ ತಿರುಗಿರಿ, ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡಿ. ಇನ್ನು ಹಂಗೆ ಮಾಡ್ತಾರೆ, ಇನ್ನು ಹಂಗೆ ಮಾಡ್ತಾರೆ. ಎಷ್ಟು ಸಲ ನಾನು ನಿಮ್ಗೆ ಹೇಳ್ಬೇಕು. ಒಂದು ವೇಳೆ ನೀವು ಅಂದ್ಕೊಂಡ್ರೇನೆ, ಅಯ್ಯ ನಮ್ಮ ಅಯ್ಯರು ಹೇಳ್ತಾರೆ ತಗ ಅನ್ಕೊಂಡ್ರಿ. ಅಯ್ಯರ ಯಾರವರು? ಅಯ್ಯರ ಬಾ ಯಾರದ? ಆ ಭಗವಂತ ಏನು ಮಾಡೋಣ ಇಲ್ಲಿ ನಿಂದಿರಿಸಿ ನಿಮ್ಗೆ ಹೇಳಕ್ಕಿರ್ತಾನೆ. ಆ ದೇವರು ನಾಳೆ ಕೇಳ್ತಾನೆ, ಏಸಪ್ಪ ನೀನೇ ಪ್ರತ್ಯಕ್ಷವಾಗಿದ್ನಪ್ಪ ಅಂದ್ರೆ ನಾವೇನು ಮಾಡ್ತಿದ್ದೀವಪ್ಪ? ಬಿಟ್ಟು ಬಿಡ್ತಿದ್ದೀವಪ್ಪ. ನೀನು ಪ್ರತ್ಯಕ್ಷವಾಗಿ ಹೇಳಲ್ಲ, ಅವ್ರು ಕೂಡ ಹೇಳಿಸಿದಿ, ಇವರು ಕೂಡ ಹೇಳಿಸಿದಿ. ಅವಾಗ ಧರ್ಮೋಪದೇಶ ಕಾಂಡ ತೆಗಿ ಅದನ್ನು ಓದಂತ ಹೇಳಿದ್ರು. ಅವಾಗ ಓದಿ, ಅಪ್ಪ ಇಷ್ಟು ಸಹಿತ ನನ್ನ ಬೈಬಲ್ ಆದಿ ಕಾಣಲಿದ್ದು ಎಲ್ಲ ಓದ್ಕೊಂತ ಮುಂದೆ ಇದನ್ನು ಸರಿಗೆ ನೋಡಿಲ್ಲಪ್ಪ, ಸರಿಗೆ ನೋಡೋದಿಲ್ಲ ಅಂತೇಳಿ ನಿನಗಾಗಿ ನಾನೇನು ಮಾಡೀನಿ? ಒಬ್ಬರು ನೇಮಕ ಮಾಡಿದ್ದೆ ತಾಯಿ, ಸರಿಗೆ ನೋಡೋರನ್ನ ನೇಮಕ ಮಾಡಿದ. ಬ್ರದಲ್ಲ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೆ.
ಆಮೇಲೆ ನಿಮ್ಮಲ್ಲ ಒಬ್ಬರನ್ನ ಆರಿಸಿಕೊಂಡು ನಾನು ಅವರ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡ್ತೀರಿ ಎಂಬುದಾಗಿ ಆ ಸೃಷ್ಟಿಕರ್ತನಾದ ದೇವರು ಮಾತಾಡ್ತಾನೆ. ದೇವರ ಮೈ ಉಂಟಾಗಿ ದೇವರಿಗೆ ಸ್ತೋತ್ರ ಉಂಟಾಗಿ. ಅದಕ್ಕೋಸ್ಕರವಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರೀತಿಯನ್ನು ನಾವು ಏನು ಮಾಡಬೇಕು? ಸಂಪಾದನೆ ಮಾಡ್ಕೊಳ್ಬೇಕು. ಕಲಿಸಿದವರಿಗೆ ಬರೆದ ಪತ್ರಿಕೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯ. ಆಮೇಲೆ ಕಲಿಸಿದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸೋಣ. ಎಲ್ಲರೂ ಗಟ್ಟಿ ಚೌಕ. ಅಂಧಕಾರದ ದೊರೆತನ ಮೊದಲು ನಂಬಲಾರದೆ ಇದ್ದಾಗ, ದೀಕ್ಷಾಸನ ಹೊಂದಲಾರದೆ ಇದ್ದಾಗ, ನಾಮಕಾರ್ಥವಾಗಿದ್ದಾಗ ನಿನ್ನನ್ನು ಬಿಡಿಸಿ ಏನು ಮಾಡಿದ್ದಾನೆ? ಅಂಧಕಾರ ದರಿತನದಿಂದ ನಿನ್ನ ಬಿಡಿಸಿದ್ದಾನೆ. ತನ್ನ ಪ್ರಿಯ ಕುಮಾರ ರಾಜ್ಯದೊಳಗೆ ಅದು ಏನು ಮಾಡಿದ್ದಾನೆ? ಸೇರಿಸಿದ್ದಾನೆ. ಪ್ರಿಯರ ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. 2ನೇ ಅಧ್ಯಾಯ ಏಳನೇ ವಚನ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃತ್ತಿಯನ್ನು ನೋಡ್ರಿ. ಯಾರಲ್ಲಿ? ದೇವರಲ್ಲಿ ಬೇರೂರಿಕೊಂಡಿರ್ಬೇಕಂತ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃತ್ತಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ಬೇಕು. ಅಲ್ಲೆಲ್ಲ ಬೋಧಿಸುವುದನ್ನು ನೀವೇನು ಮಾಡಬಾರ್ದು? ಮರಿಬಾರದು. ಬೋಧನೆಯನ್ನು ಮರಿಬಾರದು ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯ. ಆಮೆನ್. ಹಲ್ಲೆಲೂಯ. 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ನಿನ್ನ ಪಕ್ಕದವರಾಗಲಿ ಬಂಧು ಬಳಗದವರಾಗಲಿ ಯಾರೇ ಆಗಲಿ ಒಂದು ವೇಳೆ ಅವರನ್ನು ತಪ್ಪು ಹೊರಿಸುವ ಕಾರಣ ಇದ್ದರೂ ಅವರು ತಪ್ಪು ಮಾಡ್ಯಾರ ನಿನಗೆ ಗೊತ್ತು. ತಪ್ಪು ಹೊರಿಸಲು ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು. ನೋಡ್ರಿ ಏನು ಮಾಡ್ಬೇಕಂತ? ಒಬ್ಬರಿಗೊಬ್ಬರು ಏನು ಮಾಡ್ಬೇಕಾ? ಸಹಿಸ್ಕೊಳ್ಬೇಕು. ನಿನ್ನ ಅಕ್ಕ ತಂಗಿರಿ ಏನು ತಪ್ಪು ಮಾಡಿದ್ರೆ ಸಹಿಸ್ಕೊಂತೀವಿ, ಮತ್ತು ನಿನ್ನ ಯಜಮಾನ ಅಕ್ಕ ತಂಗಿಯರು ತಪ್ಪು ಮಾಡಿದ್ರೆ ಸಹಿಸ್ಕೋಬಾರ್ದ? ಬೆಲ್ಲಿದ್ದಂಗಿರ್ಬೇಕು. ಅಕ್ಕ ತಂಗಿಯರು ಹಾಕ್ಕೊಂಡ್ರೆ ಸಿಹಿ ಇರ್ಬೇಕು, ಯಜಮಾನ್ರ ಅಕ್ಕ ತಂಗಿಯರು ಹಾಕ್ಕೊಂಡ್ರೂ ಸಿಹಿ ಇರ್ಬೇಕು. ನಿನ್ನ ಪ್ರೀತಿ ಕಡಿಮೆ ಆಗಬಾರ್ದು. ಡೂಪ್ಲಿಕೇಟ್ ಅನ್ನಪ್ಪ ಅಂದರೆ ಇವತ್ತು ನೀನು ಒರಿಜಿನಲ್ ಆಗ. ನಿನ್ನ ಮೈ ಮೇಲೆ ಏನು ಹತ್ತಿರ್ತದೆ ಅದೆಲ್ಲ ಧೂಳೆಲ್ಲ ಜಾಡಿಸ್ಕೊ. ಹೊಸ ಮನುಷ್ಯನಾಗ ಬೆಳೆಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಮುಂದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಬೇಕು. ನಿನಗೆ ಕ್ಷಮಿಸ್ತಾ ಇಲ್ಲ. ಕ್ಷಮಿಸಲಾರ್ದಂಗಿದ್ರೆ ದೇವರು ನಿನ್ನ ಕ್ಷಮಿಸಲ್ಲ. ದೇವ್ರು ನಿನ್ನ ಕ್ಷಮಿಸಲ್ಲ. ಇವಾಗ ಸ್ವಲ್ಪ ದಿವಸ ಇರ್ತೀವಿ, 100 ವರ್ಷ ಇರೋದು ಮಹಾ, 50 ವರ್ಷ, 60, 70 ವರ್ಷ ಅಥವಾ 80 ವರ್ಷ, 100 ವರ್ಷ ಇರ್ಬೋದು, 120 ವರ್ಷ ಇದೀವಿ ಅಂತ ತಿಳ್ಕ. ನಿನ್ನ ಆತ್ಮ ಪ್ರಾಣ ಇದೆಯಲ್ಲ, ಅದು 106 ದಿವಸಗಳಿರುತ್ತೆ. ಅದು 106 ದಿವಸಗಳ ಸಂತೋಷವಾಗಿ ಸಮಾಧಾನವಾಗಿ ಇರಬೇಕಾದರೆ
ಎರಡಿದವಲ್ಲಿ ಭಾಗಗಳು. ಒಂದು ನರಕ, ಭಯಂಕರವಾಗಿ ಗೋಳಾಟದ ಸ್ಥಿತಿ. ಇನ್ನೂ ಒಂದಿದೆ, ಸಕಲ ಸಮೃದ್ಧಿಕರವಾಗಿರುವಂಥ ಪರಿಪೂರ್ಣ ಆನಂದದಲ್ಲಿ ಮುಳುಗಿ ತೇಲುವ ಸ್ಥಿತಿ. ಈ ದೇಹದಲ್ಲಿ ನೀನು ಏನು ಒಳ್ಳೆಯದನ್ನು ಮಾಡ್ತೀಯೋ ಅದನ್ನು ಪಡ್ಕಂತಿ. ಈ ದೇಹದ ಮೂಲಕವಾಗಿ ಏನು ಕೆಟ್ಟದ್ದು ಮಾಡ್ತೀಯೋ ಇದನ್ನು ಪಡ್ಕಂತಿ. ಅದಕ್ಕಾಗಿ ದೇವರು ಪರಲೋಕ ರಾಜ್ಯವನ್ನು ಸ್ಥಾಪನೆ ಮಾಡಿ ನಿನಗೆ ದೀಕ್ಷಾಸ್ನಾನ ಮಾಡಿಸಿ ನಿನ್ನ ಪಾಪಗಳನ್ನು ತೊಳೆದು ಇದ್ರಾಗ ನಿಂದಿರಿಸಿದ್ರು ಕೂಡ ನೀನು ಸರಿಯಾಗಿ ನಡ್ಕೊಳ್ಳಾರ್ದಂಗಿದ್ದರೆ ನಿನ್ನ ನಡತೆಗೆ ತಕ್ಕ ಪ್ರತಿಫಲ ದೇವರು ಕೊಡ್ತಾನೆ. ಅದಕ್ಕೆ ವಾಕ್ಯ ಓದ್ರಿ ಅಂತ ಹೇಳೋದು. ವಾಕ್ಯ ಓದ್ರೆ ಗೊತ್ತಾಗತ್ತೆ, ವಾಕ್ಯ ಓದಾರ್ದಂಗೆ ಗೊತ್ತಾಗತ್ತೆ. ವಾಕ್ಯ ಓದಿ ಸರಿಯಾಗಿ ನೋಡೋಕೆ ಹಿಡ್ಕೊಂಡು ನಡಿಬೇಕು. ಅವರೆಲ್ಲ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದು ಕ್ರಿಸ್ತ ಮಹಾರಾಜಕ್ಕೂ. ಹೋದ್ರ ಮುಂದೆ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿದ್ರೆ ಏನು ಮಾಡ್ತಾರೆ? ಅವ್ರ ಸಂಗಡ ಮಾತಾಡ್ತಾರೆ. ನೀವು ಕ್ಷಮಿಸಿದ್ರೆ ಏನು ಮಾಡ್ತಾರೆ? ಅವ್ರ ಸಂಗಡ ಕೂತ್ಕೊಳ್ತೀರಿ. ಇದೀಯ ನಾಳೆ ದೇವಲೋಕದಾಗ ಅವ್ರ ಬಗ್ಲಕ್ಕೆ ಕುಂದಿರ್ಬೇಕು. ಅವ್ರು ಬರಲ್ಲ ನೀನು ಹೆಂಗಂತಿ? ಅವರೇ ಮುಂದೆ ಹೋಗ್ಬೋದು, ಕೊಲೆಗಡುಕರ ಮುಂದೆ ಹೋಗ್ಬೋದು. ಯೇಸು ಹೇಳಿದ್ರೆ ಭ್ರಷ್ಟರು ಸೂಳಿಯರು ಮೊದಲು ದೇವರ ರಾಜ್ಯದಲ್ಲಿ ಸೇರು. ಅಂದ್ರೆ ಹಂಗಂದ್ರೆ ಭ್ರಷ್ಟರಾಗ್ಬೇಕಾ? ಹಂಗ ಅಪವಿತ್ರವಾಗಿ ನಡ್ಕೋಬೇಕು? ಹಂಗಲ್ಲ. ಅವರು ಪರಿಪೂರ್ಣವಾಗಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಕಣ್ಣೀರು ಸುರಿಸಿ ಪ್ರತಿನಿತ್ಯ ತಮ್ಮನ್ನು ತಾವು ಏನು ಮಾಡ್ತಾ ಇದ್ರು? ಶುದ್ಧಿ ಮಾಡಿಕೊಂಡು ದೇವರಿಗೆ ಮಹಿಮೆ ಪಡಿಸುವ ಕಾರ್ಯಗಳಿಗಾಗಿ ತಮ್ಮ ಜೀವಿತವನ್ನೇ ಅರ್ಪಣೆ ಮಾಡೋದಕ್ಕಾಗಿ ಅವರು ತ್ಯಾಗಮಯಿಗಳಾಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ಅವರಿಗೆ ದೇವಲೋಕದಲ್ಲಿ ಇವತ್ತು ಕೂಡ ನೀನು ನಾನು ಆ ಪ್ರಕಾರ ಮಾಡಲಾರದಿದ್ದರೆ ಅವನ ಅಪೋಸ್ ಹೇಳ್ತಾರೆ, ನೀನು ಸೋಲ್ಬೇಡ, ನೀನು ದೊಡ್ಡಕ್ಕೆ ಎಲ್ಲರಿಗಿನ್ನ, ನೀನು ದೊಡ್ಡದು ಎಲ್ಲರಿಗಿನ್ನ, ನೀನು ಸೋಲ್ಬೇಡ. ಇದೇ ಅಣ್ಣಪ್ಪ ಅವ್ನು ಸಣ್ಣವನೇ ತಪ್ಪಾಗಿದ್ದೀನಿ ಅಂತ ಹೇಳ್ಬೇಕು. ನೀನು ತಪ್ಪು ಮಾಡಿದ್ದ ಅವನು ತಪ್ಪಾಗಿದ್ದೀನಿ ಹೇಳ್ಬೇಕಾ? ಎಂಥ ವಿಚಿತ್ರರೇ. ಅವನು ಹೇಳ್ತಾನೆ ಬಗಲ ಕುಂತ್ಕೊಂಡ, ಸೋಲ್ಬೇಡ ನೀನು. ಅವನು ಮಾತು ಕೇಳಿದ್ರೆ ನೀನು ಎಲ್ಲಿ ಸೋತೋತಿ? ಭಕ್ತಿಯಲ್ಲಿ ಸೋಲ್ತೀಯೇ, ನೀತಿಯಲ್ಲಿ ಸೋಲ್ತೀಯೇ, ಅಸತ್ಯದಲ್ಲಿ ಸೋಲ್ತೀಯೇ. ಪ್ರತಿ ಸಾರಿ ದೇವರು ನಿನ್ನ ಅಂತರಾತ್ಮದಿಂದ ನಿನ್ನ ಎಚ್ಚರಪಡಿಸ್ತಾನೆ. ಅನೇಕ ಸಲ ಆಯಿತು, ನಾನು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು, ಅವ್ರ ಸಂಗಡ ಮಾತಾಡ್ಬೇಕಂತ ತಿಳ್ಕೊಂಡು ಎಷ್ಟೋ ಸಲ ನಿನ್ನೊಳಗೆ ಪವಿತ್ರಾತ್ಮ ದೇವರು ನಿನ್ನನ್ನು ಪ್ರೇರೇಪಣೆ ಮಾಡಿದರೆ ಬಂಡುತನದಿಂದ ಹಂಗೇ ಊಟ ಉರಿಕೊಂಡು ಕುಂತ್ಕೊಂಡಿಯಲ್ಲ, ಸ್ವಲ್ಪನ ನಾಚಿ. ಕೆಲವೊಂದು ರೋಗಗಳಿವೆ, ಬಂದರೆ ವಾಸಿ ಆಗಲ್ಲ ಪ್ರಿಯ, ಪ್ರಾಣ ತೆಗೆಯುತ್ತೆ ಹಂಗೆ ಇರ್ತಾವೆ. ಆದರೆ ಯೇಸಪ್ಪ ನಾನಾ ಥರದ ರೋಗಿಗಳನ್ನು, ನಾನಾ ಥರದ ಬಾಧೆಗಳಲ್ಲಿ ಪೀಡಿಸಲ್ಪಡುವಂಥವರನ್ನು ಆತನ ಹತ್ತರಕ್ಕೆ ಕರೆತಂದರೆ ಎಲ್ಲವುಗಳಿಂದ ಆತನ ಬಿಡಿಸಿದ. ಅಂತ ಬಿಡಿಸಿರುವ ದೇವರಿಗೆ ನನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಾಗ ಆತನನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗೆ ವಿಧಿಯನಾಗಿ ನೀನು ಜೀವಿಸಬೇಕು. ಅವಾಗ ನಿನಗೆ ನಿಜವಾದ ಸಂತೋಷ ಹೃದಯದಲ್ಲಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸಂತೋಷ ಎಲ್ಲಿಲ್ಲ, ನಿನ್ನೊಳಗಿದೆ, ಅದನ್ನು ನೀನು ಬೆಳೆಸಬೇಕು. ಕೋಪ ಬೆಳೆಸಿದೆ, ಕೋಪದ ಪ್ರತಿಫಲ ಕಕ್ಷದ ಪ್ರತಿಫಲ ಅಸಮಾಧಾನದ ಪ್ರತಿಫಲ ನಾನಾ ಥರವಾಗಿರ್ತಕ್ಕಂಥ ಬಾಧೆ ಪ್ರಿಯರೇ. ಶರೀರಕ್ಕೆ ಬಾಧೆ ಬಂದರೆ ಸಹಿಸ್ಕೊಳ್ಬೋದು, ಮನಸ್ಸಿಗೆ ಬಾಧೆ ಆದರೆ ಸಹಿಸ್ಕೊಳ್ಳೋಕ್ಕಾಗುತ್ತಾ? ಜ್ಞಾನೋಕ್ತಿ ಗ್ರಂಥದಲ್ಲಿ ಅದು ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಮನಸ್ಸನ್ನೇ ನೊಂದಿಕೊಂಡ್ರೆ ಅದನ್ನು ಸಹಿಸುವುದು ಹೇಗೆ ಅಂತ ಕೇಳ್ತಾನೆ ಪ್ರಿಯರೇ. ಅದಕ್ಕಾಗಿ ಮನಸ್ಸಿನೊಳಗೆ ದೇವರಿಗೆ ಜಾಗ ಕೊಡ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವು ಸಣ್ಣವೇ ನೀವು ಮಾಡಲಾರ್ದಂಗಿದ್ರೆ ದೊಡ್ಡ ಏನು ಮಾಡ್ತೀರಿ? ನೀವು ದೊಡ್ಡ ಏನು ಮಾಡ್ತೀರಿ? ಹಲ್ಲೆಲೂಯಾ. ಕ್ಷಮಿಸದೆ ತಪ್ಪಾಗಿತ್ತಂತ ಕೇಳಿ ನಿನ್ನ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಒಳ್ಳೆ ನೀರಿನಿಂದ ನಾವು ಸಾಮಾನು ತೊಳಿತೀವಿ, ಕೆಟ್ಟ ನೀರಿನಿಂದ ತೊಳಿತೀವಿ, ಗಟ್ರದ ನೀರಿನಿಂದ ತೊಳಿತೀವ, ಗಟ್ರದಾಗ ಬಿದ್ದ ಸಾಮಾನ, ಅಥವಾ ಮನೆಗಿದ್ದ ಒಳ್ಳೆ ನೀರಿನಿಂದ ತೊಳಿತೀವ್ರಿ? ಹೇಳ್ರಿ, ನೀವು ತೊಳೆದ್ರಿ? ನೀವು ಹೇಳ್ರಿ. ಗಟ್ರದಾಗ ಸಾಮಾನು ಬಿತ್ತು, ಅದೇ ನೀರಿನಿಂದ ತೊಳಿತೀರಿ ಅಥವಾ ಒಳ್ಳೆ ನೀರಿನಿಂದ ತೊಳಿತೀರಿ? ದೇವ್ರ ಮಹಿಮುಂಟಾಗಲಿ. ಭಾಳ ಚೆನ್ನಾಗಿ ಗೊತ್ತು ನಿಮಗೆ. ಬಲ ಯೇಸು ಕ್ರಿಸ್ತ ಮಹಾರಾಜಕ್ಕೆ ಅದೇ ಪ್ರಕಾರವಾಗಿ ನಿನ್ನಲ್ಲಿರುವ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ನೀನು ದೇವ್ರ ಮಗಳಾಗಿದ್ದಿ ಅನ್ನೋದಕ್ಕೆ, ದೇವ್ರ ಮಗ ಆಗಿದ್ದಿ ಅನ್ನೋದಕ್ಕೆ ಅದು ಸಾಕ್ಷಿ ಕೊಡುತ್ತೆ.
ಅದಕ್ಕೆ ಭೂಮಿಯನ್ನ ಆಕಾಶವನ್ನ ದೇವ್ರು ಏನು ಮಾಡಿದ್ದಾನೆ, ಸಾಕ್ಷಿ ಇಟ್ಟಿದ್ದಾನೆ. ಒಂದೊಳ್ಳೆ ತಪ್ಸ್ಕೊಂಡು ಹೋಗ್ಬೇಕಂತ ಮಾಡಿಯೇನ ಅಯ್ಯವ್ರು ನೋಡಲ್ಲ. ಕೆಲವು ನನ್ನ ಮುಂದೆ ಸುಳ್ಳು ಹೇಳ್ತಾರೆ ಪ್ರಿಯರೇ. ನಮ್ಗೆ ಅನಿಸ್ತೈತೆ ಅಬ್ಬಾ ಅಂತ, ನನಗೆ ಉಪಾಯ ಹೇಳ್ಕೊಡ್ತಾರೆ ಪ್ರಿಯರೇ. ನನಗೇನು ಉಪಾಯ ಮಾಡೋಕ್ಕೆ ಬರಲ್ಲ. ನಾನು ಯಥಾರ್ಥವಾಗಿ ನಾನು ಹೇಳ್ತೀನಿ, ಆ ಉಪಾಯ ಮಾಡಿ ಈ ಉಪಾಯ ಮಾಡಿ ಅವ್ರನ್ನೇ ಮಾಡಿ ಅಂತ ಬದುಕಿಲ್ಲ ನಂತ ಏನಿದ್ರು ನೇರವಾಗಿ ಮಾತಾಡ್ತಾನೆ. ಪ್ರಿನ್ಸಲ್ಲ ದೇವರಿಗೆ ಮೈಮುಂಟಾಗಲಿ. ಉಪಾಯಸ್ಥರು ಬೇರೆ. ಓದ್ಸತ್ ಆ ಕಡೆ ಸತ್ ಕೇಳಿದರೆ ಉಪಾಯ ದೇವ್ರಿಗೆ ಇಷ್ಟವಿಲ್ಲದ ಪ್ರಿಯ, ಇಷ್ಟವಿಲ್ಲ. ಇವ್ರು ಉಪಾಯ ಮಾಡಿ ನನ್ನಿಂದ ದೂರ ಆಗಿರಂತ ಹೇಳ್ತಾನೆ ದೇವರು. ಅದಕ್ಕಾಗಿ ಉಪಾಯ ಬೇಡ, ಆತನ ವಾಕ್ಯದ ಸದುಪಯೋಗವನ್ನು ನಾವು ಪಡೆದುಕೊಳ್ಳೋಣ. ಅಪಾಯದಿಂದ ತಪ್ಪಿಸಲ್ಪಡೋಣ. ಹಲ್ಲೆಲೂಯಾ. ಆತನ ಉಪದೇಶವನ್ನು ಅಂಗೀಕಾರ ಮಾಡೋಣ. ಬರೆದಲ್ಲ ಬೋಲೋ ಯೇಸು ಕ್ರಿಸ್ತ ಮಹಾರಾಜರು. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಕ್ಷಮಿಸಿರಿ. ಕ್ಷಮಿಸೋ ಗುಣ ನಿನ್ನಲ್ಲಿ ಬಂದ್ರೆ ದೇವರು ನಿನ್ನಲ್ಲಿ ಇರ್ತಾರ. ಕ್ಷಮಿಸಲಾರ್ದ ಹಿಂಗೆ ಇದ್ದೆ ಪದ ಇಲ್ಲ, ಕಠಿಣತ್ವ. ಅದರಿಂದ ಯಾರನ್ನ ಸಂಪಾದನೆ ಮಾಡ್ಕೊಂಡು, ಸೈತಾನ ಸಂಪಾದನೆ ಮಾಡ್ಕೊಂಡು. ನಿನಗೆ ಶತ್ರುಗಳೇ ಇಲ್ಲ, ನಿನ್ನ ಒಳಗಡೆ ಶತ್ರು ಜನ, ನಿನ್ನ ಒಳಗಡೆ ಇಬ್ಬರೇ ಜನ. ದೇವ್ರಿಗೂ ಜಾಗ ಕೊಟ್ಟು ಮತ್ತೆ ದೆವ್ವಕ್ಕೂ ಜಾಗ ಕೊಟ್ಟು. ದೆವ್ವಿದ್ರೆ ಏನು ಮಾಡುತ್ತೆ, ಗಲಿಬಿಲಿ ಮಾಡುತ್ತೆ. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರೋದಿಲ್ಲ. ಸ್ವಂತ ಮಕ್ಕಳಾದ್ರೆ ಸಹ ಸಾಯಿಲಂದು ಬಿಡ್ತೀನಿ. ಯಾಕೆ? ನಿನ್ನೊಳಗೆ ಅಪವಾದ ಒಕ್ಕೊಂಡ್ರೆ ಸ್ವಂತ ಮಕ್ಕಳನ್ನ ಕೇರ್ ಮಾಡಲ್ಲ ನೀನು, ಸಾಯಿಲಲ್ಲಿ ಬಿಡ್ತಿ. ಸ್ವಂತ ಗುರುವನ್ನು ಏನು ಮಾಡ್ತೀವಿ, ಸಾಯಿಸಕ್ಕೆ ನೋಡ್ತೀವಿ. 12 ಮಂದಿ ಶಿಷ್ಯರಲ್ಲಿ ಯೂದ ಒಬ್ಬನು ಪ್ರಿಯರೇ. ಅಲ್ಲಿ ನೋಡ್ತೀವಿ ನಾವು. ಮತ್ತೊಂದು ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಅವರಿಗೆ ದೇವರು ತಾರತಮ್ಯ ಮಾಡಿದ ಎಲ್ಲರಿಗೂ ಹೊರಗಳು ಕೊಟ್ಟು ಏನು ಗೊತ್ತಾ, ರೋಗಗಳನ್ನು ಸ್ವಸ್ಥಪಡಿಸಿರಿ. 8ನೇ ಅಧ್ಯಾಯ 10ನೇ ವಚನ, ಮತ್ತ 8:10. ರೋಗಗಳನ್ನು ಸ್ವಸ್ಥಪಡಿಸಿರಿ, ದೆವ್ವಗಳನ್ನು ಬಿಡಿಸಿರಿ, ಸತ್ತವರನ್ನು ಬದುಕಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿ. ಇಂಥ ವರ ಕೊಟ್ಟ ಗುರುವನ್ನ ಏನು ಮಾಡಿದ್ವಿ ಗೊತ್ತಾ? ಏನು ಮಾಡಿದ್ರೆ ಸಾಯಿಸೋಕೆ ದುಡ್ಡಿಗೆ ಮಾರಿ ಹೋಗಿ ಏನು ಮಾಡಿದ? ಗುರುವಿನ ಹಿಡ್ಕೊಟ್ನ ಪ್ರಿಯರು. ಯಾರು? ಯೂದ. ಯೂದ ಅಂದ್ರೆ ಅರ್ಥ ಏನು ಗೊತ್ತಾ? ಸ್ತುತಿ ಅಂತ ಅರ್ಥ. ಆದ್ರೆ ಅವನು ಸ್ತುತಿ ಮಾಡಲಿಲ್ಲ. ಅವನು ದೇವರಿಗೆ ವಿರೋಧವಾಗಿ ನಡ್ಕೊಂಡು, ಅದೆಲ್ಲ ಗೊತ್ತಿಲ್ಲ ಅದಕ್ಕೆ. ಎಲ್ಲ ಗೊತ್ತು. ಅವಾಗ ಹೇಳ್ತಾನೆ, ಬೆತ್ತನೆ ನೀನೇನು ಮಾಡಬೇಕಾಗಿದೆ ಬೇಗ ಮಾಡಿ ಮುಗಿಸು ಅಂತ. ಅದೇ ರೀತಿ ದೈವ ಸೇವಕರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಪ್ರತಿಯೊಂದು ಗೊತ್ತಾಗ್ತವೆ. ದೇವರು ಗೊತ್ತು ಮಾಡ್ತಾನೆ. ಯಾಕೆ ಗೊತ್ತಾ? ಪವಿತ್ರ ಆತ್ಮ ದೇವರು ಒಳಗಡೆ ಇರ್ತಾರೆ. ರಹಸ್ಯ ವಿಷಯಗಳಲ್ಲಿ ತಿಳಿಸ್ತಾರೆ. ಆದರೆ ಅವ್ರು ತುಂಬಿದು ಕೊಡಿದ್ದಂಗೆ ಇರ್ತಾರೆ. ಸಣ್ಣ ವಿಷಯ ಅಂತ ತಿಳ್ಕೊತಾರೆ. ಅವರು ಏನೇ ಲೋಕದಲ್ಲಿ ಅದು ದೊಡ್ಡ ಘಟನೆ ಆಗಿದೆ ಸಹ ಅವ್ರು ಚಿಕ್ಕ ವಿಷಯ ಅಂತ ತಿಳ್ಕೊಂತಾರೆ. ಯಾಕೆ ಗೊತ್ತಾ? ದೇವರೇ ಅವರಿಗೆ ದೊಡ್ಡವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋದ್ರಿ, ಕ್ಷಮಿಸಿರಿ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದು, ರೋಗಿಗಳನ್ನು ಸ್ವಸ್ಥಪಡಿಸಿರಿ, ಸತ್ತವರನ್ನು ಬದುಕಿಸಿರಿ, ಉಚಿತವಾಗಿ ಕೊಡ್ರಿ. ಎಲ್ಲರಿಗಿಂತ ಜೋಶಿ. ಇಲ್ಲಿ ಅನೇಕರು ಸ್ವಸ್ಥತೆ ಹೊಂದಿದ್ದಾರೆ. ಏನಪ್ಪ, ನೀನು ಸ್ವಸ್ಥತೆ ಹೊಂದಿ 10,000 ಕೊಡು, 20,000 ಕೊಡು, 50,000 ಕೊಡು ಅಂತೇಳಿ ಯಾರಿಗಾದ್ರೂ ಏನನ್ನ ಟಾರ್ಗೆಟ್ ಮಾಡಿದ್ದೀವ? ಹೇಳಿದ್ದೀವ? ನಾವು ಹೇಳಿದೀವ್ರಿ? ದೇವ್ರ ಮಹಿಮೆ ಉಂಟಾಗಿದೆ. ಉಚಿತವಾಗಿ ದೇವರು ಕೊಟ್ಟನು. ದೇವರ ಕಾರ್ಯಗಳಿಗಾಗಿ ನೀನು ಮಾಡಬೇಕಾದ್ರೆ ಮಾಡು ಉದಾರವಾಗಿ. ಆದ್ರೆ ದೇವರು ಸುಮ್ಮನೆ ಇಟ್ಕೊಳ್ಳಲ್ಲ. 100ಕ್ಕೆ 100ರಷ್ಟು ನಿನಗೆ ದೇವರು ಕೊಡ್ತಾನ. ಪ್ರೇಸಲ್ಲ. ನಿನಗೆ ಬೆವರು ಸುರಿಸಿ ಕಷ್ಟಪಟ್ಟು ಈ ಕಡೆ ಆ ಕಡೆ ದುಡಿದು ಅನೇಕ ಥರವಾಗಿ ನಿನಗಾಗಿ ನೀನು ಸಂಪಾದನೆ ಮಾಡಿಕೊಂಡು ನಿನಗಾಗಿ ಇದು ಮಾಡ್ತಾರೆ. ದೇವರಿಗಾಗಿ ಒಂದು ವೇಳೆ ನೀನು ಮಾಡಿದ್ರೆ 100ಕ್ಕೆ 100ರಷ್ಟು ಕೊಡ್ತಾನೆ. ಯಾಕೆ ಗೊತ್ತಾ? ಆಕಾಶದ ಕಿಟಿಕಿಯನ್ನು ಓಪನ್ ಮಾಡ್ತಾನಂತ ಪ್ರಿಯರೇ. ಹಲ್ಲೆಲೂಯಾ. ಸಾಯುವವರಿಗೆ ದುಡಿದು ಮೈಯ ಬೆವರು ಸುರಿಸಿ ಎಲುಬುಗಳೆಲ್ಲ ಸೌದು ಡಾಕ್ಟ್ರಿಗೆ ಅರ್ಧ ಭಾಗ. ಅದೇ ದೇವರಿಗೆ ಸಮರ್ಪಣೆ ಮಾಡು.
ನಿನ್ನ ಆರೋಗ್ಯ ಕ್ಷೇಮವಾಗಿರ್ತದೆ. ಆತ ಏನ್ ಮಾಡ್ತಾನೆ, 100ಕ್ಕೆ 100 ಮತ್ತೆ ನಿನಗೆ ಕೊಡ್ತಾನೆ. ಕೊಡೋದಲ್ಲಂತಲ್ಲ, ಯಾಕೆ ಗೊತ್ತಾ, ಆತ ಜೀವುಳ್ಳ ದೇವರು, ಜೀವಿಲ್ಲದ ಗೊಂಬೆ ಅಲ್ಲ. ಪ್ರೈಸಲ್ಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಾದ ಕ್ರಿಸ್ತ ಮಹಾರಾಜಕ್ಕೂ ಅದೇ ಪ್ರಕಾರ ಇಷ್ಟ ಆಶೀರ್ವಾದ ಹೊಂದಿಕೊಂಡಿರ್ತಕ್ಕಂಥ ಈಗ ಅದನ್ನು ಕಳ್ಕೊಂಡು ಉಳಿಕಾದರಲ್ಲ ಅದನ್ನು ಪಡ್ಕೊಂಡ್ರು. ದೇವಲೋಕದಲ್ಲಿ ಅವರೆಲ್ಲ ಸೇರಿಸಲ್ಪಟ್ರು. ಆದರೆ ಯೂದಗೆ ಆ ಭಾಗ್ಯ ಇಲ್ಲ ಪ್ರಿಯರೇ. 12 ಮಂದಿಯಲ್ಲಿ ಒಬ್ಬರು ಹೋದಂತೆ 12 ಮಂದಿಗೆ ಒಬ್ಬರು ಕೂಡ ಅಕಸ್ಮಾತ್ ದೇವರ ಸನ್ನಿಧಿಯಿಂದ ಹೊರಗಿದ್ದವ್ರು ಇರಬಹುದು. ಆ ವ್ಯಕ್ತಿ ನೀನು ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಸಮಯದಲ್ಲಿ ನೀನು ದೇವರ ಮೆಚ್ಚು ಕೆಲಸ ಮಾಡು. ವಾಕ್ಯ ಓದು, ತಿಳ್ಕ. ನನ್ನ ಬಗ್ಗೆ ಹೇಳ್ತಾರೆ, ನನ್ನ ಬಗ್ಗೆ ಹೇಳ್ತಾರೆ, ನಿನ್ನ ಬಗ್ಗೆ ಅಲ್ಲ, ನಿಮ್ಮ ಅಪ್ಪನ ಬಗ್ಗೆ ಹೇಳ್ತಾರೆ, ನಿಮ್ಮ ತಾತನ ಬಗ್ಗೆ ಹೇಳ್ತಾರೆ, ಈ ಭೂಲೋಕದಲ್ಲಿ ಎಲ್ಲ ಮನುಷ್ಯರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಗೊತ್ತಾ, ಅದು ಏನದು ಧರ್ಮಶಾಸ್ತ್ರ, ಅದು ದೇವರ ವಾಕ್ಯ. ಅಥವಾ ದೇವರು ಎಲ್ಲರ ಸೃಷ್ಟಿ ಮಾಡಿದ್ರೆ ಎಲ್ಲರ ಸಂಗಡ ಮಾತಾಡಿದ್ರೆ ಎಲ್ಲರೂ ಚಲೋ ಇರ್ಬೇಕಂತ ಇಷ್ಟ ಬೇಸಲ್ಲ, ಹಾಳಾಗ್ಬೇಕಂತ ಇಷ್ಟ ಇಲ್ಲ, ನೀನು ಚಲೋ ಆಗ್ಬೇಕಂತ ಇಷ್ಟ. ಅದಕ್ಕೋಸ್ಕರ ನೇರವಾಗಿ ನಿನ್ನ ಕೂಡನೇ ಮಾತಾಡ್ತಾನೆ. ಅವಾಗ ನೀನು ತಿದ್ದಿಕೊಳ್ಳಬೇಕು. ತಿದ್ದಿಕೊಳ್ಳಾರ್ದೆ ಇದ್ದರೆ ಮುಂದೆ ಯುಗಗಳು ಮುದ್ದೆಯಾಗಿ ಗೋಳಾಡಬೇಕಾಗುತ್ತೆ. ನೀನು ತಪ್ಪಿಸ್ಕೊಳ್ಳೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋದ್ರೆ ಇದು 3ನೇ ಅಧ್ಯಾಯ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಎಲ್ಲದರ ಮೇಲೆ ಎಲ್ಲದರ ಮೇಲೆ ಏನು ಧರಿಸ್ಕೊಳ್ಬೇಕಂತ, ಪ್ರೀತಿಯನ್ನು ಧರಿಸ್ಕೊಳ್ಬೇಕಂತ. ಪ್ರೀತಿ ಇದ್ದಪ್ಪ ಅಂದ್ರೆ ಅವ್ರನ್ನ ಏನು ಮಾಡಿದ್ರೆ ಸಹಿಸ್ಕೊಳ್ತೀನಿ, ನಾನು ನಿಧಾನವಾಗಿ ಹೇಳ್ತೀನಿ, ತಿದ್ದುತ್ತಿ ಇದನ್ನು ಹಿಡ್ಕೊಂಡ್ರಿ ನೀನೆಲ್ಲ. ಹಲಿಲಯ್ಯ ಬಲವಾದ ಬಿಟ್ಬಿಟ್ಟು ಯಾವ್ಯಾವ್ದು ಹಿಡಿದು ದೇವ್ರು ನಂದು ನಡೆಸಲ್ಲ, ನನ್ನ ಪ್ರಾರ್ಥನೆ ನಿನ್ನ ಪ್ರಾರ್ಥನೆ ಹೆಂಗೆ ನಡೆಸೋಂಗಿಲ್ಲ, ನಿನ್ನ ಪ್ರಾರ್ಥನೆ ದೇವ್ರು ಹೆಂಗೆ ಕೇಳಂಗಿಲ್ಲ. ನೋಡ್ರಿ, ಯೋಹಾನ ಬರೋ ಸುವಾರ್ತೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಯೋಹಾನ ಬರೋ ಸುವಾರ್ತೆ 14ನೇ ಅಧ್ಯಾಯ. ಹೋದ್ರಿ 21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವರೇ ನನ್ನನ್ನು ಪ್ರೀತಿಸುವನು, ನನ್ನನ್ನು ಪ್ರೀತಿಸುವವನು ನನ್ನನ್ನು ಪ್ರೀತಿಸುವ ನನ್ನ ತಂದೆಗೆ ಪ್ರಿಯನಾಗಿರುವನು, ನಾನು ಅವನನ್ನು ಪ್ರೀತಿಸಿ. ಒಂದ್ಸಲ ನಾನು ಕೇಳಿದರೆ ಬರೀ ನಂದು ನಡಿಬೇಕು, ನಂದು ನಡಬೇಕು, ನಿಂದು ನಡೆಯೋದಿರಲ್ಲ. ಒಂದು ದೇವ್ರದ್ದು ನಡಿಬೇಕಂತ ಒಂದ್ಸಲ ಅವ್ರಿಗೆ ಯೋಚನೆ ಮಾಡಿದ್ದೀರಾ? ದೇವ್ರದ್ದು ನೀನು ನಡೆಸಿದ್ರೆ ದೇವರು ನಿಂದ ನಡೆಸ್ತಾನೆ ಪ್ರಿಯರು. ಯಾಕೆ ಗೊತ್ತಾ, ಆತನು ನಿನ್ನ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ. 7ನೇ ಅಧ್ಯಾಯ 15ನೇ ವಚನ, 15ನೇ ಅಧ್ಯಾಯ 7ನೇ ವಚನ ಹೋದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ. ಏನು ಬೇಕಾದ್ರೆ ಕೇಳಿಕೊಳ್ಳ್ರಿ. ಅಯ್ಯ ನಾವು 8 ದಿವಸ ಬಂದೀವಿ, 8 ದಿವಸ ಬಂದೀವಿ, ನಮ್ಗೆ ಹಿಂಗೈತೆ ಹಂಗೈತೆ. ನೆಲೆಗೊಂಡಿದ್ದೀರಾ? ನೆಲೆಗೊಂಡ ಮೇಲೆ ಕೇಳ್ರಿ, ಏನು ಬೇಕಾದ ನಡೀತು ಅಂತ. ಪ್ರೀತಿಸಲ್ಲ, ದೇವ್ರು ನನಗೆ ನಡೆಸಿದ, ನೀವು ನಡೆಸಲ್ಲ. ನನ್ನ ಉಳಿಸಿದ, ನಿಮ್ಮನ್ನು ಉಳಿಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. ಏನಾದರೂ ಬೇಡಿಕೊಳ್ಳಿರಿ. 15ನೇ ವಚನ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. ಡೂಪ್ಲಿಕೇಟ್ ಬಳ್ಳಿಗಳು ಪ್ರಪಂಚದಲ್ಲಿ ಭಾಳ ಇದಾವ. ದ್ರಾಕ್ಷಿ ಬಳ್ಳಿ ಡೂಪ್ಲಿಕೇಟ್ ಭಾಳ ಇದಾವ, ಆದ್ರೆ ಒರಿಜಿನಲ್ ಒಂದೇ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನ ಅಮ್ಮ ಅನ್ಕೊಂಡ್ರು. ನಾವು ಮೃತ್ಯುಂಜಯ ಮಠಕ್ಕೆ ಬಂದೀವಿ, ದೇವ್ರ ಆಶೀರ್ವಾದ ಮಾಡ್ಯಾನ, ಅಯ್ಯರ್ನ ಆಶೆ ಅಂದ್ಬಿಟ್ಟಾನ, ಅಯ್ಯರ ಸಂಗಡ ದೇವರು ಮಾತಾಡ್ತಾನ. ನಾವು ಇಲ್ಲಿ ಬಂದ್ವಿ, ಸೀದಾ ಸರಕು ಕೈ ಹೊಡ್ತೀವಿ. ತಪ್ಪು. ನನ್ನ ಹೆಂಡತಿ ಮಕ್ಕಳು ಸಂಬರಲ್ಲ. ಅವ್ರು ಅಂಟಿಕೊಂಡು ಫಲ ಕೊಡ್ಲಾರ್ದಂಗಿದ್ದರೆ ನಾನು ಸಮ ಹೋಗಲ್ಲ. ನಾನು ಫಲ ಕೊಡ್ಲಾರ್ದಂಗಿದ್ದರೆ ನಾನು ಫಲ ಕೊಡಬೇಕು. ನಾನು ದೇವರಿಗೆ ಅಂಟಿಕೊಂಡಿದ್ದೇನೆ, ಅದರಿಂದ ನಾವೆಲ್ಲರೂ ಕೂಡ ಆತನಿಗೆ ಅಂಟಿಕೊಂಡಿದ್ದೇವೆ. ನಾವು ಫಲ ಕೊಡುವ ಆದರೆ ಅಲ್ಲಿ ಸೇರ್ತೇವೆ.
ಫಲ ಕೊಡಲಾರದ ಪ್ರತಿಯೊಂದು ಕೊಂಬೆಯನ್ನು ಕಡಿದು ಎಲ್ಲಿ ಆಗ್ತಾನಂತ? ಬೆಂಕಿಯಲ್ಲಿ ಆಗ್ತಾನಂತ. ಬೆಂಕಿಯನ್ನು ನರಕಕ್ಕೆ ಹೋಗುತ್ತೆ ಪ್ರಿಯರು. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ. 3ನೇ ಅಧ್ಯಾಯ 1ನೇ ವಚನ. ಕೊಲೊಸ್ಸೆ 3:1. ಆದ ಕಾರಣ ನೀವು ಕ್ರಿಸ್ತರೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂತವುಗಳನ್ನು ಹುಡುಕಿರಿ. ಮೇಲಿರುವಂತವುಗಳನ್ನು ಹುಡುಕ್ಬೇಕಂತ ಹುಡುಕಕ್ಕೆ ನಾವು ಅದಕ್ಕೊಂದು ಸಿಗ್ಲಾರ್ದಾಗ ನಾನಾ ತರವಾಗಿ ಬಾಧೆ ಕೊಡಿಸ್ಲಿಕ್ಕೆ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯ. ಮೇಲಿರುವಂತವುಗಳು ಮೇಲೆ ಮನಸ್ಸಿಡರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಏನಾಗಿದ್ದೀರಿ? 5ನೇ ವಚನ ನೋಡ್ರಿ. ಆದ್ರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸ್ರಿ. ಕೊಲ್ಲಬೇಕಂತ ಯಾರು ಕೊಲ್ಲಬೇಕ? ನೀವೇ ಕೊಲ್ಲಬೇಕು. ಹಲ್ಲೆಲೂಯ. ನೋಡ್ರಿ, ಭೂ ಸಂಬಂಧ ಭಾವಗಳು ಯಾವ್ಯಾವು ಓದ್ರಿ. ಜಾರತ್ವ. ಕೆಲವರು ಮದುವೆ ಮಾಡಿಕೊಂಡ್ರು ಸಮಯ ಪರಸ್ತ್ರೀ ವ್ಯಾಮೋಹಿತರಾಗಿ, ಪರಪುರುಷ ವ್ಯಾಮೋಹಿತರಾಗಿ, ಕನಸಿನಲ್ಲಿ ಮನಸ್ಸಿನಲ್ಲಿ ನಿಜವಾದ ಜೀವನದಲ್ಲಿ ಆಟ ಆಡ್ತಾರೆ ಪ್ರಿಯರೇ. ಅರ್ಥ ಮಾಡಿಕೊಳ್ಳಿ. ದಯಮಾಡಿ ನೀವು ಇಂಥ ಪದ್ಧತಿಗಳಿಂದ ದೂರ ಆಗ್ರಿ. ಜಾರತ್ವ ಮಾಡುವವನು ತಮ್ಮ ದೇಹಕ್ಕೆ ಏನು ಮಾಡ್ತಾನೆ? ನಾಶನವನ್ನು ತಂದು ಕೊಡ್ತಾನಂತ ಪ್ರಿಯ. ಜಾಗೃತವಾಗಿ. ಜಾರತ್ವ ಬಂಡುತನ. ಎಷ್ಟು ವಾಕ್ಯ ಹೇಳಿದ್ರು ಕೂಡ ಕೇಳಲಾರ್ದ ಬದಲಾವಣೆ ಆಗಿದೆ. ಹಂಗೇ ಬದುಕು ಮಾಡೋದು, ಹಂಗೇ ಕೆಲಸ ಮಾಡೋದು, ಹಂಗೇ ವಿರೋಧವಾಗಿ ನಡ್ಕೊಳ್ಳೋದು, ಹಂಗೇ ಇನ್ನೊಬ್ಬರು ದೂಷಿಸೋದು, ಹಂಗೇ ಇನ್ನೊಬ್ಬರ ಬಗ್ಗೆ ಎಲ್ಲ ಸಲ್ಲದ ಮಾಡೋದು, ಹಂಗೇ ದೇವರಿಗೆ ಅವಿರವಾದ ಕಾರ್ಯಗಳನ್ನು ಮಾಡೋದು. ಕಾಮವಿಲಾಸಿ. ಯಾವಾಗಲೂ ಕೆಟ್ಟ ಆಲೋಚನೆ, ಕಾಮವಿಲಾಸಿ ಅಂತ. ದುರಾಸೆ ಅಂದ್ರೆ ಕೆಟ್ಟ ಆಸೆ. ಇನ್ನೊಬ್ರು ಹಾಳಾದ್ರೆ ಚಿಂತಿಲ್ಲ, ನಾನು ಬೇಸಾಗಿರ್ಬೇಕು, ಇನ್ನೊಬ್ರು ಚಲೋ ಆಗಿರಬಹುದು, ಆಗೈತಿ ಹೆಂಗನ ಮಾಡಿ ಅವ್ರನ್ನ ಕೆಡಬೇಕು. ಅಲ್ಲಿ ಫಿಟ್ಟಿಂಗ್ ಇಟ್ಟು, ಇಲ್ಲಿ ಫಿಟ್ಟಿಂಗ್ ಇಟ್ಟು, ಅವ್ರು ಕೂಡ ಬೇಯಿಸಿ, ಇವ್ರು ಕೂಡ ಬೇಯಿಸಿ, ಏನಾದರೂ ತಾರುಮಾರ ಮಾಡ್ಬೇಕು. ಅವನಿನ 1000 ವರ್ಷ ಒಳಗೆ ಬದುಕ್ತಾನ? ಇಲ್ಲ. ಇರೋದು ಸ್ವಲ್ಪ ದಿವಸ ಇದೆ. ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬಿಟ್ರೆ ಬೇಯಿಸಿಲ್ಲ. ಸಮಾಧಾನನೇ ಇಲ್ಲ ಪ್ರಿಯ, ಸಮಾಧಾನನೇ ಇಲ್ಲ. ಯಾರು ಕೂಡ ಹೇಳಿಸಿರೋ ಮಾತು ಕೇಳಿದ್ರು. ಕೆಲವರು ಭಾರಿ ಪ್ಲಾನ್ಗಾರ ಇರ್ತಾರೆ ಪ್ರಿಯರು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಕೆಲವರು ಭಾರಿ ಪ್ಲಾನ್ಗಾರ. ಇವರು ಕೂಡ ಹೇಳಿಸಿದ್ರೆ ನನ್ನ ಕೆಲಸ ಆಗುತ್ತೆ, ಉಪಾಯ ಆ ಥರ ಮಾಡಬೇಕು. ದಯಮಾಡಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರ ಅದ್ಭುತವಾಗಿ ಕಾರ್ಯ ಮಾಡ್ತೀವಿ. ವಿಗ್ರಹಾರಾಧನೆಗೆ ಸಮವಾಗಿದೆ. ಯಾವುದ್ರಿ? ಕೋಪ, ಲೋಭಿತನ. ಏನು ಗೊತ್ತಾ? ದೇವರು ಕೊಡ್ಬೇಕಾದ್ರೆ ಕೆಲವರು ದಕ್ಷಿಣ ಇಟ್ಟಂಗಿರ್ತಾರಪ್ಪ. ನಮ್ಮ ಮಂದಿರದೊಳಗೆ ಕೆಲವರು ದರ್ಶನ ಭಾಗ ಕೊಡೋದು ಭಾಳ ಮಂದಿ ಇಲ್ಲ, ಒಂದು 5-6 ಜನ ಇರ್ತಾರೆ. ಅಂದಾಜು 5-6 ಜನ ಇರ್ತಾರೆ. ಅತಿ ಹೆಚ್ಚು ಒಬ್ಬ ವ್ಯಕ್ತಿ ಕೊಡ್ತಾನೆ. ಯಾರು ಗೊತ್ತಾ? ತಿಮೋತಿ ಅಂತೇಳಿ 300 ಚೀಲ ಈ ವರ್ಷ ಬೆಳೆದಿದ್ದಾನೆ. 30 ಚೀಲ ದೇವರಿಗೆ ಸಮರ್ಪಣೆ ಮಾಡಿದೆ. ಇನ್ನು ಕೆಲವರು ಎಷ್ಟೆಷ್ಟು ಬೆಳೆದಿದ್ದಾರೆ. ದೇವ್ರಿಗೆ ಕೊಡ್ಬೇಕಾದ್ರೆ ಅರ್ಧ ಚೀಲ, 20 ಸೇರು, 30 ಸೇರು ಹಂಗೆ ಮಾಡಿಕೊಟ್ರು. ಯಾಕೆ ಗೊತ್ತಾ? ತುಂಬ ಅಳಿಯೋದ್ರಿಂದ ನಿನಗೆ ತುಂಬ ಅಳಿಯಲ್ಪಡುತ್ತೆ. ನಿಮ್ಮ ಪ್ರಾಣ ಇದೆಯಲ್ಲ, ಈ ಪ್ರಾಣದ ಬೆಲೆ ಎಷ್ಟು ಗೊತ್ತಾ? ಪ್ರಾಣದ ಬೆಲೆ ಎಷ್ಟು? 1 ಕೋಟಿ ಕೊಟ್ಟರೆ ಈ ಪ್ರಾಣ ಹೋಗಿದ್ದು ಬರುತ್ತೆ ತಿರುಗಿ. ಮತ್ತು ಅದನ್ನು ಕಾಪಾಡೋ ದೇವ್ರಿಗೆ ಎಷ್ಟು ಕೊಡಬೇಕು ಅಂತ ಹೇಳಿದ ನಿರ್ಬಂಧ 10ರಲ್ಲಿ 1 ಭಾಗ ದೇವರಿಗೆ ಸಮರ್ಪಣೆ. ಅದು ಎದುರ ಸಲುವಾಗಿ ದೇವರ ಕಾರ್ಯಗಳ ನಿಮಿತ್ತವಾಗಿ ಬೇರೆ ಕಡೆ ಎಲ್ಲ ಹೋಗ್ಬೇಕಾದ್ರೆ ಏನು ಮಾಡಬೇಕು? ವೆಚ್ಚ ಮಾಡಬೇಕಾದ್ರೆ ಆತನಿಗೆ ಅರ್ಪಣೆ ಮಾಡಿದ ಆ ಒಂದು ಏನು ಸಮರ್ಪಣೆ ಅದು ವೆಚ್ಚವಾಗುತ್ತೆ. ದೇವರು ಸುಮ್ಮನೆ ಬಿಡಲ್ಲ. ಮತ್ತೆ ಮಲಕಿ ಬರೆದ ಗ್ರಂಥ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಆಕಾಶದ ಕಿಡಿಗಳನ್ನು ತೆಗೆದು ನಿನಗೆ ಇಡಿಸಲಾರದಷ್ಟು ಏನು ಮಾಡ್ತಾನೆ? ಕೊಡ್ತೀನಿ ಅಂತಾನೆ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಬಲು ಯೇಸು ಕ್ರಿಸ್ತ ಮಹಾರಾಜ. ಹಲ್ಲೆಲೂಯಾ. ನೋಡ್ರಿ ನೋಡ್ರಿ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ಏನು ಮಾಡಬೇಕು? ವಿಸರ್ಜಿಸಿ ಬಿಡ್ರಿ ಅಂತಾನೆ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಬಲ ಅಧೀನದಲ್ಲಿ ಇದ್ದು ಈ ಕೆಲಸಗಳನ್ನು ನಡೆಸಿ ಈಗಲಾದರೂ ಅಂತಾನೆ. ಈಗಲಾದರೂ ಇವತ್ತು ಕೇಳಕ್ಕಿದ್ದೀರಿ. ಈಗಲಾದರೂ ಹೋದ್ರಿ ಏನ್ರಿ? ಕ್ರೋಧ, ಕೋಪ, ಮತ್ಸರ,
ದೂಷಣೆ, ಬಾಯಿಯಿಂದ ಹೊರಡುವ ದುರ್ಭಾಷೆ. ನೋಡ್ರಿ, ನಾನು ಹೇಳ್ತೀನ ಅಮ್ಮ, ಸಿಲ್ವರದಲ್ಲಿದ್ದು ಬಂದಿರಲ್ರಿ, ನಾನು ಹೇಳಕೈತೀನಿ. ಯಾರು ಹೇಳಕೈತಾರ್ರಿ? ದೇವ್ರು. ಯಾರು ಹೇಳಕೈತಾರ್ರಿ? ದೇವ್ರು ಹೇಳಕೈತ. ಯಾರು ದೇವ್ರ? ನಿನ್ನ ಸೃಷ್ಟಿ ಮಾಡಿ, ನಿನ್ನನ್ನು ಸೃಷ್ಟಿ ಮಾಡಿದತ್ತಿಗೆ ಹಕ್ಕಿದೆ, ಬೇರೆ ಯಾರಿಗೂ ಇಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ದೇವ್ರು ನೋಡೋದನ್ನ ತಿಳ್ಕೊಂಡ್ರೆ ನೀವು 139ನೇ ಕೀರ್ತನೆ 1 ಹೋಗಿ. 139ನೇ ಕೀರ್ತನೆ 1. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ. ನಾನು ಕೂತ್ಕೊಳ್ಳಬಹುದು. ಅಪ್ಪ, ನೀವು ಇಲ್ಲಿ ಕೂತ್ಕೊಂಡ್ರೆ ಅದು ನಿಮ್ಮ ಮನಸ್ಸು ಇಲ್ಲಿಲ್ಲ. ಕೆಲವರು ಮೊಬೈಲ್ ಮೇಲೆ ಮನಸ್ಸು, ಹಂಗ ಮೊಬೈಲ್ ತಗೊಂಡ್ರೆ ನಾವು ಊರಿಗೆ ಹೊರಗಡೆ ಜಂಪ್ ಮಾಡಿಬಿಟ್ರು. ಬುದ್ಧಿ ಐತೆ ನಿಮ್ಗೆ ಬುದ್ಧಿ ಐತೆ. ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡೋಕೆ. ಯಾಕೆ ಗೊತ್ತಾ? ನಿಮ್ಮ ಪ್ರಾಣವನ್ನು ಕಾಪಾಡೋ ದೇವರು ನಿಮ್ಮ ಕಡೆ ಮಾತಾಡ್ತಾನೆ. ಅಲ್ಲಿಯ ಒಂದ್ಸಲ ನಾನು ವಾಕಿಂಗ್ ಹೋಗಿದ್ದೇನೆ ಪ್ರೇಯರ್, ಈ ಭಾಳ ಸಲ ಇಲ್ಲ, ಇವತ್ತು ಹೇಳ್ತೀನಿ. ನಾನು ವಾಕಿಂಗ್ ಹೋಗಿದ್ದೀನಿ. ವಾಕಿಂಗ್ ಹೋಗಿರ್ಬೇಕಾದ್ರೆ ಬಸ್ಸಿನೊಳಗೆ ಮುಂಜಾನೆ ಕಾಲೇಜಿಗೆ ಹೋಗ್ತಾ ಇದ್ದಾವೆ ನಮ್ಮ ಮಂದಿರಕ್ಕೆ ಬರ್ತಕ್ಕಂಥ ಆ ಮಗಳು. ಸಡನ್ನು ನೋಡಿಬಿಟ್ಟಳು. ಮುಂಜಾನೆ 6 ಗಂಟೆಗೆ. ಕೆಲವೊಂದು ಸತಿ ಕತ್ಲೆ ಇರುತ್ತೆ ನೋಡ್ರಿ, ಇನ್ನು 6 ಗಂಟೆ ಆಗಿರುತ್ತೆ, ಅವು ಕತ್ಲೆ ಇರುತ್ತೆ. ಇನ್ನು ಆ ಟೈಮ್ನಲ್ಲಿ ನೋಡಿಲ್ಲ. ಎಡಕ್ಕ ಬಲಕ್ಕ ಇಬ್ಬರು ನಿಂತ್ಕೊಂಡ್ರೆ ಅತಿ ಎತ್ತರವಾಗಿದ್ರಂತ, ಭಯಂಕರ ಪ್ರಕಾಶವಾಗಿದ್ರಂತ. ಪ್ರೇಸ್ ದಿ ಲಾರ್ಡ್. ಅವ್ರು ಯಾರು ಗೊತ್ತಾ? ದೂತರು ಪ್ರಿಯರೇ. ದೇವ್ರಿಗೆ ಮಹಿಮೆ ಉಂಟಾಗಿ, ದೇವ್ರಿಗೆ ಸ್ತೋತ್ರ ಉಂಟಾಗಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಮತ್ತೆ ನಿಮಗಿಲ್ವಾ ದೂತರು? ಇದ್ದಾರೆ, ಕಾಣ್ತಾರೆ. ನೀವು ಪ್ರಾರ್ಥನೆ ಮಾಡಿ ಕಾಣ್ತಾರೆ. ಅವರು ಸಹಾಯ ಬೇಕಾ ಕೇಳೋರು ಸಹಾಯ ಮಾಡ್ತಾರೆ. ಪ್ರೇಸ್ ದಿ ಲಾರ್ಡ್. ಒಂದ್ಸಲ ದುಡ್ಡು ಬೇಕಾಗಿತ್ತು ನನಗೆ. ಎಷ್ಟು? 1.5 ಲಕ್ಷ ಬೇಕಾಗಿತ್ತು. ಪ್ರಾರ್ಥನೆ ಮಾಡಿದೆ. ಒಬ್ಬ ದೂತ ತಗೊಂಬಂದು ಕೊಟ್ಟ, ಬೈಬಲ್ನಲ್ಲಿ ಇಟ್ಟ. ಅವತ್ತು ನಾನು ದಿನಕರ ಹೇಳ್ಬೇಕಂತ ಮಾಡಿದ್ದೆ, ಆದರೆ ಹೇಳಲ್ಲ. ಯಾಕೆ ಗೊತ್ತು? ಮತ್ತೆ ಮಡಿಸಿ ಎಲ್ಲಪ್ಪ ನೀವು ಪ್ರಾರ್ಥನೆ ಮಾಡು, ಹಂಗಾರೆ ರೊಕ್ಕ ಕೊಡ್ತಾನೆ ತಿಳ್ಕೊಂಡು ಗುಂಡು ಬಿದ್ದಿಗೆ ಮಾಡ್ಬೇಕು. ಅದಕ್ಕಾಗಿ ಹೇಳಲ್ಲ ಉಪಯೋಗ, ಅದಕ್ಕಾಗಿ ಹೇಳಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವಾಗ ತೆಗೆದು ನೋಡಿದ್ರೆ ಎಷ್ಟೇ? 1.5 ಲಕ್ಷ. ಹಂಗೆ ಹೆಂಗೆ ಹೊಸ ನೋಟುಗಳು ಪ್ರಿಂಟ್. ಹಲ್ಲೆಲೂಯಾ. ಆವತ್ತು ದೇವರು ಏನು ಮಾಡಿದ್ರು ಗೊತ್ತಾ? ಅನಾನುಕೂಲ ಪರಿಸ್ಥಿತಿಯಲ್ಲಿ ಅನುಕೂಲ ಮಾಡಿಕೊಟ್ಟ. ಅವತ್ತು ಕೆಲವು ಕಷ್ಟ ಏನಾಯಿತು? ತೀರಿ ಹೋಯ್ತು ಪ್ರೇಮ. ಎಲ್ಲಿ ಕಟ್ಟಿದ್ರು? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್, ಹಲ್ಲೆಲೂಯಾ. ಹೋದ್ರಿ. ನಾನು ಕೂತುಕೊಳ್ಳಬಹುದು, ಏಳುವುದು, ಎದ್ದೇಳದು ನಿನಗೆ ಗೊತ್ತು. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ. ದೂರದಿಂದಲೇ ನನ್ನ ಆಲೋಚನೆ, ನೀನು ಮಾಡೋ ಆಲೋಚನೆ ಯಾರಿಗೆ ಗೊತ್ತೋ? ನಿನ್ನ ಸೃಷ್ಟಿ ಮಾಡಿದ ದೇವ್ರಿಗೆ ಗೊತ್ತೋ, ಮತ್ತೆ ಯಾರಿಗೆ ಗೊತ್ತಿಲ್ಲ. ಇವರು ಏನು ಬಾದಲ್ಲಿ ದೇವರು ಅರೆಟ್ನೂರಿಗೆ ಅಲ್ಲ, ಅರೆಟ್ನೂರು ದೇವರು ಅಲ್ಮೂರಿಗೆ ಅಲ್ಲ. ಈತ ಎಲ್ಲ ಊರುಗಳ ದೇವರು ಯೇಸಪ್ಪ. ಯಾಕೆ ಗೊತ್ತಾ? ಗಾಳಿಯನ್ನು ಉಂಟು ಮಾಡಿದ ತಾತ. ಎಲ್ಲರೂ ಗಟ್ಟಿ ಹೆಚ್ಚು. ಭೂಮಿಯನ್ನು ಉಂಟು ಮಾಡಿದ ತಾತ. ದೇವರಿಗೆ ಮಹಿಮೆ ಉಂಟಾಗಲಿ. ಭೂಲೋಕದಲ್ಲಿ ಯಾವ ಗ್ರಂಥದಲ್ಲಿ ನಾನೇ ಸೃಷ್ಟಿ ಮಾಡಿನಂತ ಯಾವುದೋ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ. ಉಂಟು ಮಾಡಲ್ಪಟ್ಟಿರ್ತಕ್ಕಂಥ ದೇವರೇ ಬೈಬಲನ್ನು ಗ್ರಂಥ ಮಾನವರಿಗಾಗಿ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ಓದಿ ತಿಳ್ಕೋಬೇಕು. ಸುಮ್ಮನೆ ಓದಲಾರದ ಇಷ್ಟ ಬಂದಂಗ ಮಾತಾಡಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ದೂರದಿಂದಲೇ ಆಲೋಚನೆ, ನೀನು ಮಾಡುವ ಆಲೋಚನೆ ನಿನ್ನ ನಡೆದಿರುವಂಥ ಅಪ್ಪಗೆ ಗೊತ್ತಿಲ್ಲ, ಅಮ್ಮಗೆ ಗೊತ್ತಿಲ್ಲ. ಗೊತ್ತೈತೆ? ಇಲ್ಲ. ನಮ್ಮ ಹುಡುಗ ಭಾಳ ಒಳ್ಳೆ ಹುಡುಗ ರೀ. ನಮ್ಮ ಹುಡುಗ ಅಂಥದ್ದು ಮಾಡಲ್ರಿ. ಒಂದು ದಿವಸ ಆದ್ರೂ ಏನು ಮಾಡಿಲ್ಲ, ಕುಡಿದಿಲ್ರಿ. ಒಂದು ದಿವಸ ಆದ್ರೂ ಇನ್ನೊಬ್ರು ಕಡೆ ಜಗಳ ಆಡಿಲ್ರಿ. ಅವನನ್ನು ಕೊಲೆ ಮಾಡಿರ್ತಾನೆ. ನಾವು ಟಿ ವಿ ನೋಡ್ತೀವಿ. ನಮ್ಮ ಹುಡುಗ ಭಾಳ ಒಳ್ಳೆ ಹುಡುಗ ರೀ, ಹೆಂಗೆ ಮಾಡಿದ ಗೊತ್ತಿಲ್ರಿ. ಬೇರೊಬ್ರು ಮಾಡಿ ಇನ್ನು ಹಾಕಿಬಿಟ್ಟಾರ್ರಿ. ಬಾಯಿಗೆ ಒಳ್ಳಿಟ್ರೆ ಕಡಿಯಲ್ರಿ.
ಹುಟ್ಟುತ್ತಲೇ ಬಂದದ ಸ್ವಭಾವ ಯಾವುದು? ಸಾಯಿಸೋ ಸ್ವಭಾವ, ಪಾಪದ ಪಾಪ ಯಾರು ತಂದೆ ತಾಯಿ ಹೇಳ್ಕೊಡಲ್ಲ. ಅವರಮ್ಮ ಹೇಳಿದ್ರು. ಈಗ ನೋಡ್ರಿ, ಈಗ ನಮ್ಮ ಯಾರು ಹೆಣ್ಮಕ್ಳು ತನ್ನ ಮಕ್ಕಳಿಗೆ ಏನಂತ ಕಳಿಸ್ಯಾರ, ಈತನೇ ನಿಮ್ಮ ಅಪ್ಪ, ಅವನ ಅಮ್ಮಕಂತ ನಿಮ್ಗೆ ಗೊತ್ತಾ, ಈತ ಅಪ್ಪ ಬದ್ದಾರ, ಅವ್ರ ಅಪ್ಪನ ಬರ್ದ, ಈತನಬೇಕ ಅಪ್ಪ. ಯಾರು ಹೇಳ್ಕೊಟ್ರು? ತಾಯಿ ಹೇಳ್ಕೊಡ್ತು. ಈತ ಅಣ್ಣ ಯಾರು ಹೇಳ್ಕೊಟ್ರು? ತಾಯಿ. ಈತ ತಾತ ಯಾರು ಹೇಳ್ಕೊಟ್ರು? ತಾಯಿ ಹೇಳ್ಕೊಟ್ರು. ಪ್ರತಿಯೊಂದು ಕಲಿಸೋದು ಯಾರು? ತಾಯಿ. ಹೇಳ್ತಿ ಬಂದಲ್ಲ, ತಾಯೇ ಮಾಯಿ. ಯಾಕೆ ಹೆಂಡತಿ ಹೇಳ್ಕೊಡೋದು ಬೇರೆ, ಅಲ್ಲಿಲ್ಲ ತಾಯಿ ಹೇಳ್ಕೊಡೋದು ಬೇರೆ, ಹೆಂಡತಿ ಹೇಳ್ಕೊಡೋ. ಈ ತಾಯಿಗೊಂದು ಏನು ಗೊತ್ತಾ, ಎಲ್ಲೇ ನನ್ನ ಮಗ ನನ್ನಿಂದ ದೂರ ಮಾಡ್ತಾಳಂತ ಒಂದು ಇದಿರ್ತಬ್ರಿ ತಲೆಯಾಗ. ಅದಕ್ಕಾಗಿ ಮಗ ದೂರ ಹೋಗ್ಲಾರ್ದಂಗೆ ಹೆಂಗಾರ ಮಾಡಿ ತನ್ನ ಕೈಯಾಗಿರಂಗೆ ಏನೇನೋ ಪ್ಲಾನ್ ಮಾಡ್ತಿರ್ತಾವ ತಾಯಿ. ಅಕ್ಕಿ ಪ್ಲಾನ್ ಮಾಡ್ತಾವ ಪ್ರಿಯರು. ಏನಂತ, ಎಲ್ಲಿ ನನ್ನ ಗಂಡನ್ನ ದುಡಿಸಿ ಅವ್ರ ಕೈಗೆ ಇಟ್ಕೊಂಡ್ಬಿಡ್ತಾರ, ನನ್ನ ಕೈಯಾಗ ರೊಕ್ಕ ಇರ್ಲಾರ್ದಾಗ ನಮ್ಮ ಮತ್ತೆ ಕೈಯಾಗ ಹೋಗಿಬಿಡ್ತಾರೆ. ಅಕ್ಕಿ ಪ್ಲಾನ್ ಪ್ರಿಯರೇ. ಅಕ್ಕಿ ಏನೇನೋ ಒಳ್ಳೇದು ಕೆಟ್ಟದ್ದು ಮಾಡಿ ಹಂಗಂತ ಹಿಂಗಂತ ಮೈಂಡ್ ವಾಶ್ ಮಾಡಿ, ಬಾ ಅಲ್ಲಿ ಹೋಗ ಇಲ್ಲೋಗಿರೋ ಈಟದ್ದು ಓದ್ಕೊಂಡು ಈಟಾಗ ಓದ್ಕೊಂಡು ತಿಳ್ಕೊಂಡು ಏನೇನೋ ಮಾಡಿಬಿಟ್ಟು ಮನೆಯಿಂದ ಹೊರಗೆ ಹೋಗಕ್ಕೆ ಪ್ಲಾನ್ ಮಾಡ್ಕೊಳ್ಳೋ ಪ್ರಿಯರೇ. ನಾನೊಂದು ಮಾತು ಹೇಳ್ತೀನಿ, ನಿನಗೆ ಚಡ್ಡಿ ತೊಡಿಸಿದ ಮೊದಲನೇ ದವ್ರು ಯಾರು? ನಿನ್ನ ತಾಯಿ. ಅಲ್ಲಿಲೂಯ್ಯ. ನಿನಗೆ ಬುದ್ಧಿ ಹೇಳಿದ ಮೊದಲನೇ ಗುರು ಯಾರು? ತಾಯಿ. ದೇವರು ಅಂತ ತೋರಿಸಿದ ಮೊದಲನೇ ಗುರು ಯಾರು? ತಾಯಿ. ಆ ತಾಯಿನ ಮರಿಬಾರದ ಪ್ರೇರಣೆ ಕಲ್ತಿರ್ಬೇಕು. ದೇವರಿಗೆ ಮೈ ಮುಟ್ಟಾಗ ನಮ್ಮ ತಾಯಿ ಒಂದೊಂದ್ಸಲ ಇದು ಪ್ರಜ್ಞೆ ಇದ್ದಂಗೆ ಆಗುತ್ತೆ ಪ್ರಿಯ. ಏನೇನೋ ಮಾತಾಡ್ತಾ ಪ್ರಿಯ. ನಾನು ತಾಯಿ ಹತ್ರ ಮಾತಾಡ್ತೀನಿ, ಅಮ್ಮ ನನ್ನ ಬೇಯಮ್ಮ ಯಾರನ್ನ ಬೇಯಬೇಡ ಅಂತೀನಿ. ಯಾಕೆ ಗೊತ್ತಾ, ನಾನು ನಿನ್ನ ಮಗ, ನಿನಗೆಲ್ಲ ಅಕ್ಕಿದೆ ಅಂತ ಹೇಳ್ತೀನಿ. ನನ್ನ ತಾಯಿಗೆ ನಾನು ಬೇಯಕ್ಕೆ ಹೋಗಲ್ಲ ಪ್ರಿಯ. ನಾನು ದೇವರ ನಂಬಿದ್ಮೇಲೆ ನನ್ನ ತಾಯಿಗೆ ನಾನು ಕನಿಷ್ಠವಾಗಿ ನಾನು ಕಂಡಿಲ್ಲ. ಹಲಿಲೋಯ. ಯಾಕೆ ಗೊತ್ತಾ, ಆ ತಾಯಿ ನನಗೆ ದೇವ್ರನ್ನ ತೋರಿಸಿದಾಳು. ಪ್ರೈಸ್ ದಿ ಲಾರ್ಡ್. ಅನೇಕ ತಂದೆ ತಾಯಿಗಳು ದೇವ್ರನ್ನ ತೋರಿಸಲು ನನಗೆ ವಾಕ್ಯ ಓದುವಂತ ಹೇಳ್ಕೊಟ್ಟರು. ಮೊದಲನೇದಾಗಿ ಯಾರು ಗೊತ್ತಾ? ನನ್ನ ತಾಯಿ. ಹಾಡು ಹೇಳುವುದಕ್ಕೆ ಹೇಳ್ಕೊಟ್ಟರು ಯಾರು ಗೊತ್ತಾ? ನನ್ನ ತಾಯಿ. ಪ್ರಾರ್ಥನೆ ಮಾಡೋದು ಹೇಳ್ಕೊಟ್ಟರು ಯಾರು ಗೊತ್ತಾ? ನನ್ನ ತಾಯಿ. ನನಗೆ ವೈದ್ಯಕೀಯ ಕೆಲಸ ಕಲಿಸ್ಕೊಟ್ಟರು ಯಾರು ಗೊತ್ತಾ? ನನ್ನ ತಾಯಿ. ಪಟ್ನೆ ಸೂಜಿ ನಮ್ಮ ತಾಯಿಗೆ ಮಾಡಿನ ಪ್ರಿಯರು. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಉದಾಹರಣೆ ನಿಮಗೆ ಅಂಥ ತಾಯಿ ಅಂದ್ರೆ ಎದುರಿಲ್ಲ, ನನಗೆ ಗೊತ್ತಿಲ್ಲ. ಹಲಿಲೂಯ್ಯ. ಎಲ್ಲರ ತಾಯಿ ಅಂದ್ರೆ ಕೂಡ ಒಳ್ಳೆಯವರು, ಯಾರ ತಾಯಿ ಅಂದ್ರೆ ಕೆಟ್ಟವರಲ್ಲ. ದೇವರಿಗೆ ಮಹಿಮೆ ಉಂಟಾಗಿದೆ, ದೇವರಿಗೆ ಸ್ತೋತ್ರ ಉಂಟಾಗಿದೆ. ಬಡ ಯೇಸು ಕ್ರಿಸ್ತ ರಾಜಕ್ಕೆ ನೋಡ್ರಿ, ನಾವು ನಿಂತುಕೊಳ್ಳೋದು ಕೂತ್ಕೊಳ್ಳೋದು ಎಲ್ಲ ಆಮೇಲೆ ನಾವು ಮಾಡೋ ಆಲೋಚನೆ ಅದನ್ನು ಗೊತ್ತಂತ. ಹಲಿಲೂಯ್ಯ. ಮಗನ ಆಲೋಚನೆ ತಾಯಿ ಗೊತ್ತಾಗಲ್ಲ, ತಾಯಿ ಆಲೋಚನೆ ಮಗನಿಗೆ ಗೊತ್ತಾಗಲ್ಲ. ಆದ್ರೆ ಉಂಟು ಮಾಡಿದ ದೇವರಿಗೆ ಎಲ್ಲ ಗೊತ್ತು. ಅದೇ ದೇವ್ರನ್ನ ನಾನು ಧ್ಯಾನ ಮಾಡೋದು. ಹೌದ್ರಿ. ನಾನು ನಡೆಯುವುದನ್ನ ಮಲಗುವುದನ್ನ ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ. ಅರ್ಥ ಮಾಡಿದರೆ ನೀವು ಯಾರ್ಯಾರಿಗೆ ಯಾವ್ಯಾವ ತರವಾಗಿ ಯಾವ್ಯಾವ ಸಮಯದಲ್ಲಿ ದೂಷಣೆ ಮಾಡಿದಿರಿ, ದ್ವೇಷ ಮಾಡಿದಿರಿ, ಅರ್ಥ ಮಾಡಿದರೆ ನಿನ್ನ ಒಂದು ಅಣ್ಣ ತಮ್ಮರನ್ನಾಗಲಿ ಕೆಟ್ಟ ಮಾತುಗಳನ್ನು ನೀನು ಬೈದಿದ್ದೀಯಾ, ಜಾಗ್ರತೆ. ಇವತ್ತು ಕ್ಷಮಾಪಣೆ ಕೇಳು. ಒಂದು ವೇಳೆ ನಿನ್ನ ಕುಟುಂಬದವ್ರನ್ನ ಅಪವಿತ್ರವಾಗಿ ನೀನು ಒಂದು ವೇಳೆ ಇದು ಮಾಡಿದ್ದೀಯಾ, ನೀನು ಕ್ಷಮಾಪಣೆ ಕೇಳು. ನಿನ್ನ ಯಜಮಾನರ ದೂಷಣೆ ಮಾಡಿದೀಯಾ, ಕ್ಷಮಾಪಣೆ ಕೇಳು. ನೀನು ಸೇರಿದನ್ನು ದೂಷಣೆ ಮಾಡಿದ ಕ್ಷಮಾಪಣೆ ಕೇಳು. ಯಾಕೆ ಗೊತ್ತಾ? ಆ ಮನಸ್ಸು ನಿನ್ನೊಳಗೆ ಇರಬಾರ್ದು, ಅದನ್ನು ತೆಗೆದು ಹೊರಗೆ ಹಾಕಿ. ದೇವರಿಗೆ ಮೈ ಉಂಟಾಗಿದೆ. ಹೌದ್ರಿ. ನಡತೆ ಎಲ್ಲ ಗೋಚರ. ದೇವ್ರಿಗೆ ಭಯಪಡೋದು ಕಲ್ಕರಿ ನೀವು. ದೇವ್ರಿಗೆ ಭಯಪಟ್ರೆ ಅಣ್ಣ ತಮ್ಮರು ಅಣ್ಣಗೆ ಭಯಪಡ್ತಾರೆ, ಅಪ್ಪಗೆ ಭಯಪಡ್ತಾರೆ, ಅಕ್ಕಗೆ ಭಯಪಡ್ತಾರೆ. ನಾನು ಇರೋದು ಹಿಂಗೆ ಭಾರಿ ದೊಡ್ಡ ಅದೇನಂತಾರಲ್ಲ ಸತ್ಯವಂತ ಮೇಲೆ ಕೆಳಗೆ ಇಳಿದು ಬಂದ್ಬಿಟ್ಟ ನಂಗೆ ಕೆಲವರು ಮಾತಾಡ್ತಾರೆ ಪ್ರಿಯ. ನಾನು ಇರೋಲ್ಲ ಹಿಂಗೆ ನೀಟಾಗಿದ್ದೀನಿ. ನೀಟ್ ಎಲ್ಲಿಂದ ಬರುತ್ತೆ ನಿನಗೆ? ನೀಟ್ ನನಗೆ ಕಲಿಸ್ಕೊಟ್ಟವ್ರೆ ಬಿಸಿ ರಕ್ತದಲ್ಲಿ. ಅದಕ್ಕಂತ ನೀನು ಮಾತಾಡಲ್ಲಪ್ಪ, ನಿನ್ನಲ್ಲಿ ಏನು ಮಾತಾಡ್ತಾರೆ? ಬಿಸಿ ರಕ್ತ ಮಾತಾಡಿಸ್ತದೆ. ಬಾಯಿಗೆ ಬಂದಂಗೆ ಹೋಗಿರಬೇಡ್ರಿ, ಜಾಗೃತವಾಗಿ ನಿಮ್ಮ ನಾಲಿಗೆನ ಸ್ವಾಧೀನವಾಗಿ ಇಟ್ಕೊಳ್ರಿ. ಯಾಕೆ ಗೊತ್ತಾ? ಆ ಒಂದು ಕೊಲೆಸ್ತರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ನೀವು ಬಾಯಿಯನ್ನು ಏನು ಮಾಡ್ಕೋಬೇಕು? ನೀವು
ಕೆಟ್ಟ ಮಾತುಗಳಿಂದ ಒಬ್ರಿಗೊಬ್ರು ಸುಳ್ಳಾಡಬೇಡ್ರಿ. ಆಮೇಲೆ ಹೇಳ್ತಾರ ಯಾವ ಮಾತುಗಳವು? ದುರ್ಭಾಷೆ. ದುರ್ಭಾಷೆ ಅಂದ್ರೆ ಕೆಟ್ಟ ಭಾಷೆ, ಕೆಟ್ಟ ಮಾತುಗಳು ಆಡ್ಬೇಡ್ರಿ. ಒಂದು ವೇಳೆ ತಿಳಿದಾಡಿರೇನೋ, ಈಗ ತಿಳಿದು ಕ್ಷಮಾಪಣೆ ಕೇಳಿ ಇನ್ನೊಂದು ಸಲ ಆಡ್ಬೇಡ್ರಿ. ಯಾಕೆ ಗೊತ್ತಾ? ಅವಾಗ ನಿಮ್ಮ ಪ್ರಾರ್ಥನೆ ಫಲಭರಿತವಾಗುತ್ತೆ, ಅವಾಗ ನಿಮ್ಗೆ ಸಮಾಧಾನ ಸಿಗುತ್ತೆ. ಮೊಬೈಲಲ್ಲಿ ಸಮಾಧಾನ ಸಿಗಲ್ಲ. 12-1 ಗಂಟೆ ನೀವು ನೋಡ್ಬೋದು, 2 ಗಂಟೆ ನೋಡಿ. ಈಗ ಬರೇ ಮೊಬೈಲಿಗೆ ದಾಸರಾಗಿಬಿಟ್ರು, ಅದನ್ನೇ ಮಾಡ್ಕೊಂಬಿಟ್ರು ಪ್ರಿಯರು. ಮೈದವರಷ್ಟೇ, ಹರಿದವರಷ್ಟೇ, ಮಕ್ಕಳಷ್ಟೇ. ಈ ಹುಟ್ಟಿದ ಕೂಸುಗಳಿಗೆ ಮೊಬೈಲ್. ನಮ್ಮ ಮೊಮ್ಮಗದೇನ್ರಿ, ಅಳತನ ಮದು ಮೊಬೈಲ್ ಕೊಡೋದು, ಅಳತನ ಮದು ಮೊಬೈಲ್ ಕೊಡೋದು, ಮೊಬೈಲೇ ತಲೆ. ಹಲಿಲಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಹೋದ್ರಿ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದು ಇಲ್ಲ. ಎಷ್ಟೋ ಸಲ ದೈವ ಸೇವಕರ ದೂಷಣೆ ಮಾಡಿಲ್ಲ ನೀವು, ಎಷ್ಟೋ ಸಲ ದೈವ ಸೇವಕರ ಮಾತುಗಳನ್ನು ಅಸಡ್ಡೆ ಮಾಡಿಲ್ಲ. ಆ ದೈವ ಸೇವಕರು ಬಲವುಳ್ಳವರು, ಈ ದೈವ ಸೇವಕರು ಸರಿಗಿಲ್ಲ. ತಪ್ಪು ತಪ್ಪು. ಯಾರ್ಯಾರು ಯಾವ್ಯಾವ ಕೆಲಸ ಮಾಡೋದು ಅವ್ರಿಗೆ ಇಟ್ಟಿದ್ದಾನೆ. ನಿನಗೆ ಸಲಿಕೆ ಕೆಲಸ ಬರುತ್ತೆ, ಅದರಲ್ಲಿ ನೀನು ಉತ್ತೀರ್ಣ ಮಾಡು. ಅದಕ್ಕೆ ಬಡಿತನ ಮಾಡೋಕ್ಕೆ ಬರುತ್ತೆ, ಅಥವಾ ಅದ್ರಾಗ ಉತ್ತೀರ್ಣ ಮಾಡಲಿ. ನಿನಗೆ ಸಸಿ ಹಚ್ಚಕ್ಕೆ ಬರುತ್ತೆ, ಅದ್ರಾಗ ಮುಂದುವರಿ. ಅಯ್ಯಮ್ಮಗೆ ಹೊಲದಾಗ ಕಳೆ ತೆಗಕ್ಕೆ ಬರುತ್ತೆ, ಒಡ್ಡು ಕೊಯ್ಯಕ್ಕೆ ಬೇಸ್ ಬರುತ್ತೆ. ಅಯ್ಯಮ್ಮದು ಮಾಡಲಿ. ಆಕಿಗೆ ಅದು ಬರುತ್ತೆ ಅಂತ ತಿಳ್ಕೊಂಡು, ನಿನಗಿದು ಬರುತ್ತೆ ಅಂತ ತಿಳ್ಕೊಂಡು ಘೋಷಣೆ ಮಾಡೋದಲ್ಲ. ಯಾರ್ಯಾರಿಗೆ ಯಾವ್ದು ನೇಮಕವಾಗಿದೆಯೋ ಅದರಲ್ಲಿಯೇ ನೀನು ಮುಂದುವರಿ. ಪ್ರೈಸಲ್ಲ, ಘೋಷಣೆ ಮಾಡಬಾರ್ದು. ಸುತ್ತಲೂ ನನ್ನ ನೋಡ್ರಿ, ನಮ್ಮ ನಾಲಿಗೆ ಪ್ರತಿಯೊಂದು ಮಾತು ಅದನ್ನು ಗೊತ್ತದ. ಸುತ್ತಲೂ ನನ್ನನ್ನು ಆವರಿಸಿ. ಹಬ್ಬ ಯಾರ ಕೈ? ದೇವರ ಕೈ ಎಲ್ಲರ ಮೇಲೆ ಇದೆ. ನಂಬಿದವರ ಮೇಲೆ ಇದೆ, ನಂಬಲಾರ್ದವ್ರ ಮೇಲೆ ಇದೆ. ನಾನು ನಿನ್ನ ನಂಬಲ್ಲ, ನಂಬಲಿಕ್ಕಿಲ್ಲ ತಗ. ನಾನು ನಿನ್ನ ಸೃಷ್ಟಿ ಮಾಡಿದ ದೇವರೇ. ಅಲ್ಲಿದೆಯ ದೇವರಿಗೆ ಮಹಿಮೆ ಉಂಟಾಗಿದೆ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಓಡಲಿ? ನಿನ್ನ ಕಣ್ಣಿಗೆ ಮರಿಯಾಗಿ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದ್ರಂದ್ರೆ ನಾವು ಯೋಗ ಮಾಡ್ತೀವಿ. ನಾವು ಈ ಅಗೋರಿಗಳಿದಾರಲ್ರಿ, ನೋಡ್ರಿ ಅಗೋರಿಗಳು. ಅವ್ರು ಏನು ಮಾಡಿದ್ರು ಗೊತ್ತಾ? ಎಲ್ಲರೂ ಇವು ಪ್ರಾಣಿಗಳ ಮಾಂಸ ತಿಂದ್ರೆ ಅವ್ರು ಮನುಷ್ಯರ ಮಾಂಸನೇ ತಿಂತಾರಪ್ಪ. ಅವ್ರ ಮನೆಗೆ ಕರ್ಕೊಂಡು, ಅವ್ರ ಕಾಲು ಪುಡ್ಕೊಂಡು, ಮೈ ಮೇಲೆ